निराकरोत् निराकरणमस्तु निराकरणं मे अस्तु तदात्मनि रतेय उपनिषत्सु धर्मास्ते मयि सन्तु ते मयि सन्तु। ओम शांति शांति शांति। ओम नमो ब्रह्मादिभ्यो ब्रह्म विद्या संप्रदाय कर्तृभ्यो वंशऋषिभ्यो नमो महाभ्यो नमो गुरुभ्यः। सर्वोपप्लवरहित प्रज्ञान घन प्रत्यगतो ब्रह्मैवाहमस्मि ब्रह्मैवाहमस्मि। श्रुतिस्मृति पुराणानामालयं करुणालयं नमामि भगवत्पादं शङ्करं लोकशङ्करं। शङ्करं शङ्कराचार्यं केशवं बादरायणं। सूत्रभाष्यकृतौ वन्दे भगवन्तौ पुनः पुनः। श्रीमच्छङ्कर भगवत्पूज्यपाद सद्गुरुभ्यो नमः। वन्दे तं सच्चिदानन्दं यतिवर्यं महामतिं। वेद वेदान्तसारज्ञं सद्गुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयम्। सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म। त्रयो धर्मस्कन्धाः यज्ञोऽध्ययनं दानमिति प्रथमः। तप एव द्वितीयः ब्रह्मचार्याचार्यकुलवासी तृतीयः। अत्यन्तम् आत्मानम् आचार्यकुले अवसादयन् सर्व एते पुण्यलोका भवन्ति ब्रह्मसंस्थो मृतत्वमेति। ಮೂರು ಧರ್ಮದ ಸ್ಕಂಧಗಳು ಅನ್ನೋ ವಿಚಾರ ನಡೀತಾ ಇದೆ. ಅಲ್ಲಿ 2 ಭಾಷ್ಯನೋ ಆಗಿತ್ತಲ್ವಾ, 2 ವಾಕ್ಯನೋ ಆಗಿತ್ತು ಅಲ್ವಾ. 3 ಎಂದರೆ 3 ಸಂಖ್ಯೆಯನ್ನು ಉಳ್ಳದ್ದು ಅಂತ, ಒಂದೊಂದು ಕೂಡ 3 ಸಂಖ್ಯೆಯನ್ನು ಪೂರ್ಣ ಮಾಡೋದೆ, ಅಂದರೆ 3ಕ್ಕೂ ಸಮಪ್ರಧಾನ ಇರುವಂಥದ್ದು. ಇವುಗಳು ಧರ್ಮದ ಸ್ಕಂಧಗಳು, ಅಂದರೆ ಧರ್ಮದ ಹೆಗಲುಗಳು, ಧರ್ಮವನ್ನು ಹೊತ್ಕೊಂಡಿರುವಂಥದ್ದು. ಆದರೆ ಆಚಾರ್ಯರು ಧರ್ಮ ಸ್ಕಂಧ ಅನ್ನುವಾಗ, ಈ ಸ್ಕಂಧ ಅನ್ನುವಾಗ ಇದೂ ಒಂದು ಅರ್ಥವಾದರೆ ಶಾಖಾ ಸ್ಕಂಧ ಅನ್ನೋ ಅರ್ಥವೂ ಇದೆ. ಈ ಮರದ ಸ್ಕಂಧಗಳು, ಶಾಖೆಗಳು ಅನ್ನೋ ಅರ್ಥವನ್ನು ಹೇಳ್ತೀವಿ. ಇನ್ನೊಂದು ಅದಕ್ಕೆ ಆಚಾರ್ಯರು ಧರ್ಮ ಪ್ರವಿಭಾಗ ಇತ್ಯರ್ಥ ಅಂದರು. ಧರ್ಮದ ಭಾಗಗಳು ಅಂದರು. ಅಂದರೆ ಈಗ ಒಂದು ಧರ್ಮವನ್ನು ನೀವು ಒಂದು ಧರ್ಮ ಅಂತ ಹೇಗೆ ನೋಡಬೇಕು, ಈಗ ಹರಿ ಅಂತ ನೋಡಬೇಕು ಅಂದರೆ ನೀವು ಕೈ ಕಾಲು ತಲೆ ಇದನ್ನೆಲ್ಲ ನೋಡ್ಬೇಕು ತಾನೆ. ಇದು ಎಲ್ಲರನ್ನೂ ಸೇರಿಸ್ಕೊಳ್ಳಿಲ್ಲ ಅಂದರೆ ಹರಿ ಅಂತ ಒಟ್ಟು ಅಂತ ಆಗೋದೇ ಇಲ್ಲ, ಯಾವ ವ್ಯಕ್ತಿನೂ ಆಗಲ್ಲ ಅಲ್ವಪ್ಪ. ಈಗ ಮೇಜು ಅಂತ ನೋಡ್ಬೇಕಾದ್ರೆ ನೀವು ಇದೆಲ್ಲವೂ ಸೇರಿಸ್ಕೊಳ್ಳೇಬೇಕು. ಈಗ ಮೇಜು ಈ ಎಲ್ಲವೂ ಮೇಜಿನ ಭಾಗಗಳು ಅಂತ ಹೇಳಬಹುದು. ಇವೆಲ್ಲವೂ ಮೇಜಿನ ಭಾಗಗಳು. ಇದೆಲ್ಲ ಬಿಟ್ಟು ಮೇಜ್ ಯಾವುದು? ಬಿಟ್ಟು ಮೇಜೇನಿಲ್ಲಪ್ಪ ಇಲ್ಲಿ. ನಾವು ಈಗ ಕೈ ಕಾಲು ತಲೆ ಇದೆಲ್ಲವನ್ನು ಬಿಟ್ಟಂತಹ ವ್ಯಕ್ತಿ ಅದು ಎಲ್ಲಿದ್ದಾನೆ ಅವನು? ಇಲ್ಲವೇ ಇಲ್ಲ. ಅಂದರೆ ಇದೆಲ್ಲವೂ ಸೇರಿಕೊಂಡಿರೋದನ್ನ ನಾವು ಧರ್ಮ ಅಂತ ಹೇಳ್ತಾ ಇರೋದು. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ಅದರಲ್ಲಿ ಆಶ್ರಮಗಳು, ಇವುಗಳನ್ನ ಸೇರಿಕೊಂಡಿದ್ದನ್ನೇ ನಾವು ಧರ್ಮ ಅಂತ ಹೇಳ್ತಾ ಇರೋದೇ ಹೊರತು ಧರ್ಮ ಅನ್ನೋದು ಇದನ್ನು ಬಿಟ್ಟಿದ್ದಲ್ಲ. ಆದ್ದರಿಂದ ಈಗ ಒಂದನ್ನ, ಈಗ ವಜ್ರವನ್ನು ಈಗ ಒಡೆದ್ರೆ ಅದು ಹಾಗಾಗಿ ಹರಳಾಗೆ ಉಳ್ಕೊಳ್ಳುತ್ತೆ. ಹಾಗೆ ನೀವು ಧರ್ಮವನ್ನ ಈಗ ವಿಭಾಗ ಮಾಡಿ ನೋಡಿದ್ರೆ ಹೀಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರನಾಗಿ ಅದರಲ್ಲಿ ಈ ಆಶ್ರಮಗಳಾಗಿ ತೋರ್ಬರುತ್ತೆ. ನೀವು ಒಟ್ಟು ಅಂತ ನೋಡಿದ್ರೆ ಅದೇ ಧರ್ಮವಾಗಿ ಕಾಣುತ್ತೆ. ಈಗ ಧರ್ಮದ ಪ್ರವಿಭಾಗಗಳು ಇವುಗಳು ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ಯಾವುಗಳು ಅಂದರೆ ಇಲ್ಲಿ ವರ್ಣದ ವಿಚಾರ ಬರಲಿಲ್ಲ, ಬರೀ ಆಶ್ರಮದ ವಿಚಾರ ಬರುತ್ತೆ. ವರ್ಣವಿಲ್ಲದ ಆಶ್ರಮ ಇಲ್ವಲ್ಲ, ಯಾವ ವರ್ಣವೂ ಇಲ್ಲ, ಆಶ್ರಮ ಶಬ್ದಕ್ಕೆ ಅರ್ಥ ಇಲ್ಲ. ಅದು ವರ್ಣದಲ್ಲಿಗೆ ಆಶ್ರಮ ಅನ್ನೋದು ಬರೋದು. ಆದ್ದರಿಂದ ಈಗ ಮೊದಲನೇದು ಅಂದ್ರೆ ಎಲ್ಲದೂ ಒಂದೊಂದೇ. ಆದ್ದರಿಂದ ಅದರಲ್ಲಿ ಮೊದಲನೇದು ಅಂತ ಒಂದನ್ನು ಇಟ್ಕೊಳ್ಳೋಣ. ಅದು ಯಜ್ಞ ಅಗ್ನಿಹೋತ್ರಾದಿ ಮೊದಗಳನ್ನು ಮಾಡುವಂತಹ, ಅಧ್ಯಯನ ಮಾಡುವಂತಹ, ಅಂದರೆ ನಿಯಮವನ್ನಿಟ್ಕೊಂಡು ನೋಡಿ. ಸ್ವಾಮೀಜಿ ಟಿಪ್ಪಣಿ ಬರ್ತಿದ್ದಾರೆ, ನಿನ್ನೆ ನಾನು ಹೇಳಿದೆ, ಗೃಹಸ್ಥನಿಗೂ ನಿಯಮದಿಂದ ವೇದಾಭ್ಯಾಸವನ್ನು ಮಾಡುವುದೆಂಬ ಬ್ರಹ್ಮಯಜ್ಞವನ್ನು ಮಾಡುವುದೆಂಬ ಧರ್ಮವಿದೆ. ಪ್ರತಿಯೊಬ್ಬ ಗೃಹಸ್ಥನು ಅವನಿಗೆ ಎಲ್ಲರೂ ಏನು ಮಾಡಬೇಕು,
ದೇವಯಜ್ಞ ಪಿತೃಯಜ್ಞ ಭೂತಯಜ್ಞ ಮನುಷ್ಯಯಜ್ಞ ಬ್ರಹ್ಮಯಜ್ಞ ಇತಿ ಅಂತೇಳಿ 5 ಪಂಚವಾಯೇ ದೇವ ಯಜ್ಞ ಸತತಿ ಪ್ರತಾಯಂತೆ ಸತತಿ ಸಂತಿಷ್ಠಂತೆ ದೇವಯಜ್ಞ ಪಿತೃಯಜ್ಞ ಭೂತಯಜ್ಞ ಮನುಷ್ಯಯಜ್ಞ ಬ್ರಹ್ಮಯಜ್ಞ ಇತಿ ಅಂತ ಹೇಳಿ 5 ಯಜ್ಞಗಳನ್ನ 5 ಯಜ್ಞ ಅಂದ್ರೆ ಏನ್ರಿ ದೊಡ್ಡ ವಿಚಾರ ಅಂದ್ರೆ ಯದಗ್ನೌ ಜುಹೋತ್ಯಪಿ ಸಮಿಧಂ ತದ್ದೇವ ಯಜ್ಞ ಸಂತಿಷ್ಠತೆ. ಯಜ್ಞಾನ ಶಬ್ದದಿಂದ ಯಪ್ಪ ಯಾರೇ ದಿನ ಯಜ್ಞ ಮಾಡಕ್ಕಾಗುತ್ತೆ ಏನ್ರಿ ಅಂತ ಅನ್ಕೋಬೇಡಿ. ಆ ಅಗ್ನಿಯಲ್ಲಿ ಒಂದೇ ಒಂದು ಸಮಿತ್ತನ್ನ ಶಾಸ್ತ್ರವು ಹೇಳಿದ ಕ್ರಮವನ್ನ ಉಪಯೋಗಿಸಿಕೊಂಡು ನಮ್ಗಿಷ್ಟ ಬಂದಾಗಲ್ಲ ಅದನ್ನ ಒಂದೇ ಒಂದು ಸಮಿತ್ತನ್ನು ಹಾಕಿದ್ರೂ ಅದು ಒಂದು ಯಜ್ಞವೇ, ದೇವಯಜ್ಞವೇ ಅಂತ ಹಾಗೆ ಹೇಳ್ಕೊಂಡು ಹೋಗುತ್ತೆ. ಯತ್ ಪಿತೃಭ್ಯ ಸ್ವಧಾ ಕರೋತ್ಯಪ್ಯಪಹ ತತ್ ಪಿತೃಯಜ್ಞ ಸಂತಿಷ್ಠತೆ. ಪಿತೃಗಳಿಗೆ ಕೇವಲ ನೀರು, ಆ ನೀರನ್ನು ತಗೊಂಡು ಸ್ವಧಾ ಅಂತ ಹಾಕಿದ್ರೆ ಅದು ಪಿತೃಯಜ್ಞವಾಗತ್ತೆ. ನೀವು ಪಿತೃಯಜ್ಞ ಅಂತ ಹೇಳಿ ದೊಡ್ಡದು ಮಾಡ್ಬೇಕು ಅಂತಲ್ಲ, ವೇದದ ವಿವರಣೆನೇ ಇದು. ವೇದದಲ್ಲೇ ಇದು ಯಜ್ಞಗಳು ಅಂತ ಹೇಳಿ ವೆರಿ ನೆಕ್ಸ್ಟ್ ವಾಕ್ಯ ದೊಡ್ಡ ದೊಡ್ಡ ಯಜ್ಞಗಳು ಕೋಟಿಗಟ್ಟಲೆ ಖರ್ಚಾಗತ್ತೆ ಆ ಥರದ್ದೇನೂ ಹೇಳ್ತಾ ಇಲ್ಲ. ಮನುಷ್ಯ ಬದುಕ್ತಾ ಇದ್ದಾನೆ, ಬದುಕುವಂತಹ ಮನುಷ್ಯ ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದಾನೋ ಅದೆಲ್ಲವನ್ನೂ ಅವನು ಮನಸ್ಸಿಗೆ ತಂದ್ಕೋಬೇಕು, ಇದೆಲ್ಲದಕ್ಕೂ ಬೆಲೆ ಕೊಡಬೇಕು. ಆ ದೃಷ್ಟಿ ಯದ್ ಭೂತೇಭ್ಯೋ ಬಲಿಂ ದದಾತಿ ಯದ್ ಭೂತೇಭ್ಯೋ ಅನ್ನಂ ದದಾತಿ ತದ್ಭೂತ ಯಜ್ಞ ಸಂತಿಷ್ಠತೆ. ಆ ಭೂತಗಳಿಗೆ ಏನು ತಗೊಂಡೋಗಿ ಒಂದಿಷ್ಟು ಅಕ್ಕಿ ಕಾಳನ್ನು ಒಂದಿಷ್ಟು ಅನ್ನವನ್ನು ಮಾಡಿದ್ದ ಅನ್ನವನ್ನೇ ತಗೊಂಡೋಗಿ ಪ್ರತಿನಿತ್ಯ ಹೊರಗಡೆ ಹಾಕಿದ್ರೆ ಅದೇ ಒಂದು ಭೂತ ಯಜ್ಞವಾಗತ್ತೆ. ಹೀಗೆ ಶಾಸ್ತ್ರ ಹೇಳ್ಕೊಡೋಕೆ ಹೊರತು ನಮ್ಮನ್ನೇನು ಕಷ್ಟದಲ್ಲಿ ಶಿಕ್ಷಕ ಬಂದಿರೋದು. ಅಂದ್ರೆ ಮನುಷ್ಯನಿಗೆ ಒಂದು ಅರಿವಿರಬೇಕು, ಒಂದು ಚಿಂತನೆ ಇರಬೇಕು. ನನ್ನಂತೆಯೇ ಇವರೆಲ್ಲರೂ, ನಾನು ಇವರಲ್ಲಿ ಒಬ್ಬನು, ಇವರೆಲ್ಲರಿಂದ ಉಪಯೋಗವನ್ನು ಪಡ್ಕೊತಾ ಇದ್ದೀನಿ, ಅವ್ರಿಗೆ ಅದರಲ್ಲೇ ಒಂದಷ್ಟು ಕೊಡುವಂತಹ ಚಿಂತನೆಯನ್ನು ನಾನು ಮಾಡ್ತೀನಿ ಅಂತ ಬಂದ್ರೆ ಸಾಕು ಅಂತ. ಅದರಿಂದ ಯಜ್ಞ ಅನ್ನುವಾಗ ಅಗ್ನಿಹೋತ್ರಾದಿ ದೊಡ್ಡ ದೊಡ್ಡ ಯಜ್ಞಗಳು ಅಂತ ಆದ್ರೂ ಕೂಡ ಯಜ್ಞ ಅನ್ನೋದು ಅದೇ ಶಾಸ್ತ್ರವೇ ಒಂದು ಸಮಿತ್ತನ್ನು ತೆಗೆದು ಅಗ್ನಿಗೆ ಹಾಕಯ್ಯ ಭಕ್ತಿಯಿಂದ ಶ್ರದ್ಧೆಯಿಂದ, ಅದೇ ಒಂದು ಯಜ್ಞವಾಗುತ್ತೆ ಅಂತ ಹೇಳಿ ಹೇಳ್ಕೊಂಡು ಹೋಗುತ್ತೆ. ಇನ್ನು ಅಧ್ಯಯನ ಅನ್ನುವಾಗ ನಿಯಮದಿಂದ ಇದ್ದುಕೊಂಡು ಅಂತ. ಈ ನಿಯಮದಿಂದ ಇದ್ದುಕೊಂಡು ಅನ್ನೋದಕ್ಕೆ ನೀವು ಧರ್ಮಶಾಸ್ತ್ರವನ್ನೇ ಓದಬೇಕು. ಯಾರಿಗೆ ಯಾವ ನಿಯಮ, ಬ್ರಹ್ಮಚಾರಿಯ ನಿಯಮಗಳೇನು, ಗೃಹಸ್ಥನ ನಿಯಮಗಳೇನು, ಅವನು ನಿಯಮದಿಂದ ಇದ್ದುಕೊಂಡು ಋಗಾದಿಗಳನ್ನ ಅಭ್ಯಾಸ ಮಾಡೋದು. ಮತ್ತೆ ಹೇಳ್ಕೋಬೇಕು, ನನಗೆ ಕಂಠಸ್ಥ ಆಗಿದೆಯಲ್ರಿ, ನನಗೆ ಬೇಕಾಗಿಲ್ಲ ಅಂತ. ನೀನು ಕಂಠಸ್ಥ ಆದರೂ ನಿತ್ಯ ಹೇಳ್ಬೇಕು ನೀನು. ಈಗ ಭಜನೆ ಮಾಡೋದು ನಿತ್ಯ ಮಾಡ್ತೀವಿ, ಕಂಠಸ್ಥ ಆಗಿಲ್ವಾ? ಕಂಠಸ್ಥ ಆದ್ರೂ ನಿತ್ಯ ಮಾಡಬೇಕು, ಜಪ ಮಾಡಬೇಕು. ಜಪ ಮಾಡಿದ್ದೇನು ಕಂಠಸ್ಥ ಆಗಿಲ್ವಾ? ನಮ್ಗೆ ಮಂತ್ರ ಬರಲ್ವಾ? ಮಂತ್ರ ಬರುತ್ತಲ್ರಿ, ಯಾಕೆ ಹೇಳ್ಬೇಕು? ಅಲ್ಲ, ಪ್ರತಿನಿತ್ಯ ಮಾಡ್ಬೇಕು ನೀನು. ಆ ಪ್ರತಿನಿತ್ಯ ಮಾಡುವುದನ್ನು ಒಂದು ನಿಯಮ. ಈ ನಿಯಮದಲ್ಲಿ ಕಾಲದ ನಿಯಮ, ದೇಶದ ನಿಯಮ, ಪ್ರತಿನಿತ್ಯ ಮಾಡೋದು ಅನ್ನೋದು ಒಂದು ನಿಯಮ. ಹಾಗೆ ಬಿಡಕ್ ಬರಲ್ಲ. ಅದಕ್ಕೋಸ್ಕರ ನಿಯಮದಿಂದ ಇದ್ದುಕೊಂಡು ಸನಿಯಮಸ್ಯ ಋಗಾದೇರಭ್ಯಾಸ. ಋಗಾದಿಗಳ ಅಭ್ಯಾಸವು ನಿಯಮ ಸಹಿತವಾಗಿ, ನಿಯಮವನ್ನು ಬಿಟ್ಟದ್ದಲ್ಲ. ತುಂಬಾ ನಿಯಮಗಳನ್ನು ಹೇಳುತ್ತೆ. ಗೃಹಸ್ಥ ಯಾವ್ಯಾವ ಕಾಲದಲ್ಲಿ ಹೇಗಿರಬೇಕು, ಅತಿಥಿ ಅಭ್ಯಾಗತರ ಸೇವಾದಿಗಳನ್ನು ಮಾಡಬೇಕು. ಅತಿಥಿ ಅಭ್ಯಾಗತರ ಸೇವೆ ಇವತ್ತು ಮಾಡ್ತೀನಲ್ಲ, ಅದರಿಂದ ಅಧ್ಯಯನ ಬಿಟ್ಬಿಡ್ತೀನಿ, ಬಿಡಕ್ ಬರಲ್ಲ. ಅತಿಥಿ ಅಭ್ಯಾಗತರ ಸೇವೆನೂ ಮಾಡಬೇಕು, ಅಧ್ಯಯನವನ್ನು ಮಾಡಬೇಕು. ಅದಕ್ಕೆ ಹೇಳುವಾಗ ಎಲ್ರಿ ಮಾಡೋಕ್ಕಾಗತ್ತೆ. ಇವತ್ತು ಒಂದು ಕಾರ್ಯಕ್ರಮ ಇದೆ ಅಂದ್ರೆ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇದೆ, ಇವನು ಗಂಟೆಗಟ್ಟಲೆ ಕೂತ್ಕೊಂಡು ವೇದ ಹೇಳ್ಕೊಂಡು ಕೂತ್ಕೊಂಡ್ರೆ ಕಾರ್ಯಕ್ರಮ ನೋಡೋರು ಯಾರು, ಮನೆ ವ್ಯವಹಾರ ಮಾಡೋರು ಯಾರು ಅಂದ್ರೆ ಅಲ್ಲಿ ಹೇಳತ್ತೆ ಏಕಾಮ ಪೃಚಂ ಯಜುಸ್ಸಾಮವ ತದ್ ಬ್ರಹ್ಮ ಯಜ್ಞ ಸಂತಿಷ್ಠತೆ. ಒಂದರಕ್ಕೆ ಹೇಳೋ, ಒಂದು ಮಂತ್ರ ಹೇಳು. ಇವತ್ತು ಇಷ್ಟು ಕಾರ್ಯಕ್ರಮಗಳಿರೋದ್ರಿಂದ ನಾನಿವತ್ತು ಇದನ್ನ ಒಂದೇ ಒಂದು ಮಂತ್ರ ಹೇಳೋದಕ್ಕೆ ಸಾಧ್ಯ, ಅಷ್ಟೇ ಹೇಳು. ಇನ್ನೇನು ನಿಯಮ ಬಿಡಬೇಡ ಅಂತ ಹೇಳ್ತಾ ಇದೀವಿ. ಈಗ ಜಪ ಮಾಡಬೇಕು, ಶಾಸ್ತ್ರ ಹೇಳುವಾಗ ಜಾಸ್ತಿ ಮಾಡು ಅನ್ನತ್ತೆ. ಒಂದು ದಿನಕ್ಕೆ 1000 ಗಾಯತ್ರಿ ಮಾಡು ಅನ್ನತ್ತೆ. ಇವಾಗ ಮಾಡೋಕ್ಕಾಗಲ್ವಲ್ವಾ? 108 ಮಾಡು ಅನ್ನತ್ತೆ. ಅದು ಮಾಡೋಕ್ಕಾಗಲಿ ಅಂದ್ರೆ 32 ಮಾಡು ಅನ್ನತ್ತೆ. ಮಾಡೋದು ನಿಯಮಿತವಾಗಿ ಮಾಡೋದು, ಆ ದೇಶ, ಆ ಕಾಲ, ಪ್ರತಿನಿತ್ಯ ನಿರಂತರತೆ ಇದೆಯಲ್ಲ, ಇವೆಲ್ಲವೂ ಮುಖ್ಯವೇ ಹೊರತು ನೀನು ಬಿಡಬೇಡ ಅಂತ ಹೇಳೋದಕ್ಕೆ ನಿಯಮವನ್ನು ಸೇರಿಸಿದ್ದೇ ಹೊರತು ಏನ್ರಿ ತಲೆ ಮೇಲೆ ಬೆಟ್ಟ ಹೊರಸ್ತಾ ಇದ್ದೀರಾ ಅಂತ ಹಾಗೆ ಅರ್ಥ ಮಾಡ್ಕೋಬಾರ್ದು ಅಲ್ವಾ? ಇದೆಲ್ಲವೂ ಹೀಗೆ ಇಟ್ಕೊಂಡು ಋಗಾದಿಗಳನ್ನ ಏನು ಅಭ್ಯಾಸ ಮಾಡ್ತಾನೆ. ತುಂಬಾ ಇದೆ ನಿಯಮಗಳನ್ನು ಈಗ ಹೇಳ್ಕೊಂಡು ಕೂರಕ್ಕಾಗಲ್ಲ, ಯಾಕೆಂದ್ರೆ ಇದು ವೇದಾಂತ ಪಾಠ. ಧರ್ಮಶಾಸ್ತ್ರದ ಪಾಠ ಮಾಡಿದ್ರೆ ಇಡೀ ಆಪಸ್ತಂಭ ಧರ್ಮಸೂತ್ರವನ್ನು, ಬೋಧಾಯನ ಧರ್ಮಸೂತ್ರವನ್ನು, ನಮ್ಮ ಮನುಸ್ಮೃತಿಯನ್ನು ಎಲ್ಲವನ್ನೂ ಪಾಠ ಹೇಳಬೇಕಾಗುತ್ತೆ. ಅಷ್ಟು ನಿಯಮಗಳಿದೆ. ಅಷ್ಟು ನಿಯಮಗಳು ಇದೆ ಮಾಡೋಕ್ಕಾಗುತ್ತೋ ಅಂದ್ರೆ ಸಹಜವಾಗಿ ನಾವು ಒಂದಷ್ಟು ನಿಯಮದಲ್ಲಿ ಇದ್ದೇ ಇರ್ತೀವಿ.
ಪ್ರತಿಯೊಬ್ಬ ವ್ಯಕ್ತಿನೂ ಅದೇನು ನಿಯಮಗಳು ಅಂತ ಹೇಳುವಾಗ ಹೊಸ ವಿಚಾರಗಳಲ್ಲ ಅಲ್ವಾ, ಅದರಲ್ಲೇ ಒಂದು ಚೂರು ಹೀಗೆ ಹಾಗೆ ಮಾಡ್ಕೊಳ್ಳುವಂಥ ನಿಯಮಗಳು. ಅದರಿಂದ ನಾವೀಗ ಬದುಕ್ತಾ ಇದ್ದೀವಿ, ಒಂದು ಶಿಸ್ತಿನ ಜೀವನ ಬದುಕ್ತಾ ಇದ್ದೀವಿ ಅಂದ್ರೆ ಈ ಶಾಸ್ತ್ರದಲ್ಲಿ ಹೇಳಿರುವ ಒಂದು 80 ಭಾಗ ಅಂತೂ ಮಾಡಿಬಿಟ್ಟಿರ್ತೀವಿ, ಇನ್ನೊಂದು 20 ಭಾಗ ಗೊತ್ತಿಲ್ಲ, ಅಥವಾ ಒಂದು 70 ಭಾಗ ಮಾಡಿರ್ತೀವಿ, ಒಂದು 30 ಭಾಗ ಗೊತ್ತಿಲ್ಲ ಅನ್ಕೊಳ್ಳಿ. ಹೊಸ ವಿಚಾರಗಳು, ಹೊಸದಾಗಿ ತುರುಕುವಂಥ ವಿಚಾರಗಳಲ್ಲ ಇದೆಲ್ಲ. ಇನ್ನು ದಾನ ಮಾಡ್ತಾನೆ ಅಂದ್ರೆ ಬಹಿರ್ವೇದಿ, ಹೊರ ದಕ್ಷಿಣೆ ಅಲ್ಲ ಅಂತ, ಕಾರ್ಯಕ್ರಮದಲ್ಲಿ ಕೊಡುವಂಥ ದಕ್ಷಿಣೆ ಆಗುತ್ತೆ. ಅದಕ್ಕಿಂತ ಹೊರಗಡೆ ಆ ಪಾತ್ರರಿಗೆ, ಬಯಸುವವರಿಗೆ ಯಾರಿಗೆ ಯಾವುದು ಅವಶ್ಯಕತೆ ಇದೆಯೋ ಅದು ನೋಡಿಕೊಂಡು ಯಥಾಶಕ್ತಿ ದ್ರವ್ಯ ಸಂವಿಭಾಗ, ಅದಕ್ಕೆ ದುಡ್ಡು ಅಂತ ಹೇಳಿಲ್ಲ, ದ್ರವ್ಯ ಸಂವಿಭಾಗ. ಈಗ ಅನ್ನ ಬೇಕಾದವ್ರಿಗೆ ಅನ್ನ ಕೊಡಬೇಕು, ಏನೋ ಒಂದು ಬಟ್ಟೆ ಬೇಕಾದವ್ರಿಗೆ ಬಟ್ಟೆ ಕೊಡಬೇಕು, ದುಡ್ಡು ಬೇಕಾದವ್ರಿಗೆ ದುಡ್ಡು ಕೊಡಬೇಕು. ಇದನ್ನ ದಾನ ಅಂತ ಹೇಳ್ತೀವಿ ಹೊರತು ಅವ್ರಿಗೆ ಇಷ್ಟವಾದದ್ದು ಕೊಡಲ್ಲ. ಬ್ರಹ್ಮಚಾರಿಗಳು ಅಂದ್ರೆ ನಾವು ಕೊಡೋದು ಒಂಟಿ ಪಂಚೆ ಕಂಡ್ರೆ, ನಾವು ಜೋಡಿ ಪಂಚೆ ಕೊಡಲ್ಲ ಬ್ರಹ್ಮಚಾರಿಗಳಿಗೆ ಅಂತಾರೆ. ಸರಿ, ಒಂಟಿ ಪಂಚೆ ಸಣ್ಣ ಹುಡುಗ ಅವಿನ ಮಾತ್ರ ಉಟ್ಕೋತಾನೆ, ದೊಡ್ಡವ್ರು ಏನಪ್ಪ ಮಾಡ್ಬೇಕು? ಈಗ ದೊಡ್ಡವ್ರು ಬ್ರಹ್ಮಚಾರಿಗಳಲ್ಲ ಅನ್ಬೇಕಾಗಿದ್ದೆ ಅಲ್ವಪ್ಪ. ಆದ್ರೆ ನಮಗಿಷ್ಟು ಅದನ್ನು ಕೊಡ್ತೀನಿ ಅನ್ನೋದಲ್ಲ. ಭಿಕ್ಷಮಾಣೇಭ್ಯ ದ್ರವ್ಯ ಸಂವಿಭಾಗ, ಪಾತ್ರವನ್ನು ನೋಡ್ಕೊಂಡು ಅವನಿಗೇನು ಬೇಕೋ ಅದು ಕೊಡಬೇಕು. ನನಗಿಷ್ಟವಾದ ಹೊಟ್ಟೆ ಹಸ್ಕೊಂಡು ಬಂದಿದ್ದಾನೆ, ಊಟ ಕೊಡ್ರಿ ಮೊದಲು ಅಂತಾನೆ, ದುಡ್ಡು ತಗೋ ಈ ಊಟ ಕೊಡ್ರಿ, ದುಡ್ಡನ್ನು ತಿನ್ನಕ್ ಬರುತ್ತೇನ್ರಿ? ಅಲ್ಲ ಕಣಯ್ಯ, ಅಲ್ಲೆಲ್ಲಾರು ಹೋಗ್ತೀನಿ, ಅಲ್ಲಿ ಹೋಗೋ ಶಕ್ತಿನೂ ಇಲ್ಲ ಅಂದ್ರೆ ಹುಡ್ಕೊಂಡು ಹೋಗ್ಬೇಕು. ಈ ಕೊರೋನಾದಲ್ಲಿ ಯಾವ ಹೋಟ್ಲುಗಳು ತೆಗ್ದಿಲ್ಲ, ಏನ್ ಮಾಡ್ಬೇಕು? ಮೊದಲು ಊಟ ಕೊಡು, ಊಟ ಬಯಸ್ಕೊಂಡವನಿಗೆ ಊಟ ಕೊಡು. ನಮ್ಮಲ್ಲಿ ಹೇಳ್ತಾರಲ್ಲ, ಹೊಟ್ಟೆಗೆ ಹುಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ, ಅದೆಲ್ಲ ಮಾಡಬೇಡ. ನೀವು ಮೊದಲು ಮಾಡುವಾಗ ಯಾವುದು ಪಾತ್ರತೆ, ಅವನು ಏನು ಬಯಸ್ತಾ ಇದ್ದಾನೆ, ಅದಕ್ಕೆ ಭಿಕ್ಷಮಾಣೇಭ್ಯ, ಅದು ಏನು ಬಯಸ್ತಾ ಇದ್ದಾನೆ ಅಂತ ನೋಡ್ಕೊಂಡು ಅದನ್ನ ಯಥಾಶಕ್ತಿ, ಅದನ್ನು ನಿನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಕೊಡೋದೇನಿದೆ ಅದನ್ನ ದಾನ ಅಂತ ಹೇಳ್ತೀವಿ. ಅದನ್ನು ನಮ್ಮ ಮಂತ್ರದಲ್ಲಿ ಬರುತ್ತೆ. ಬ್ರಹ್ಮಯಜ್ಞವನ್ನ ಮುಗಿಸಿಕೊಂಡು ಬಂದು ತಥೋ ಯತ್ಕಿಂಚ ದದಾತಿ ಸಾ ದಕ್ಷಿಣ. ಅವನು ಬ್ರಹ್ಮಯಜ್ಞವನ್ನ ಮುಗಿಸಿಕೊಂಡು ಬಂದ ಮೇಲೆ ಏನೋ ಒಂದಿಷ್ಟು ಕೊಡ್ತಾನಲ್ಲ, ಅಷ್ಟೇ ಸಾಕು. ಏನೇನು ಭಾರಿ ಒಂದು ದಿನಕ್ಕೆ ನೀವು 1 ಲಕ್ಷ ರೂಪಾಯಿ ದಾನ ಮಾಡಿ ಅಂತ ಯಾರು ಹೇಳ್ತಾ ಇಲ್ಲ, ಅರ್ಥವೂ ಇಲ್ಲ. ನಮ್ಮ ಶಾಸ್ತ್ರ ಯಾವತ್ತೂ ಅದು ಹೇಳಿಲ್ಲ. ನಮ್ಮ ಮೇಲೆ ಒಂದಷ್ಟು ಹೇರಿಸಿದ್ದು ಬ್ರಾಹ್ಮಣರು ಎಲ್ಲವನ್ನು ಕಿತ್ಕೊಳ್ಳೋದಕ್ಕೆ, ಅದನ್ನು ಕೊಡಿ, ಇದನ್ನು ಕೊಡಿ, ಇದನ್ನು ಕೊಡಿ, ಅದನ್ನು ಕೊಡಿ, ನಮಗೇ ಕೊಡಿ ಅಂತೆಲ್ಲ ಕೇಳ್ಕೊಂಡ್ರು ಅಂತ. ಅಯ್ಯೋ, ಊಟ ಕೊಡ್ರಿ ಅಂತ ಕೇಳ್ಕೊತಾ ಇದ್ದಿದ್ದು. ಪರಿಸ್ಥಿತಿ ಹೇಗಿತ್ತು ಹಾಗಿದ್ರೆ ಅಲ್ಲಿ ಅವರೇ ಬರ್ಕೊಂಡಿದ್ದು, ಅವರೇ ಬರ್ಕೊಂಡ್ರು. ಇಷ್ಟಪಟ್ಟು ತ್ಯಾಗಮಯ ಜೀವನವನ್ನು ಅಳವಡಿಸ್ಕೊಂಡ್ರು. ಯಾಕೆ ಅಂದ್ರೆ ಸಮಾಜಕ್ಕೆ ಮಾದರಿಯಾಗಿರ್ಬೇಕು ಅಂತ. ತಾನು ತ್ಯಾಗ ಮಾಡ್ದೇನೆ ಉಳಿದವ್ರಿಗೆಲ್ಲ ಮಾಡು ಅಂತ ಹೇಳಿದ್ರೆ ಹೇಗೆ ಇದಾಗ್ಬಿಡ್ತಾನೆ ಅವನು? ಒಪ್ಕೋತಾರ ಜನ. ಅದಕ್ಕೆ ಅಷ್ಟು ವರ್ಷದಿಂದ ಬೆಲೆ ಇತ್ತು. ಇವತ್ತು ಅದ್ರ ಬಗ್ಗೆ ಒಂದು ದೊಡ್ಡ ಚರ್ಚೆ. ಬ್ರಾಹ್ಮಣರು, ಬ್ರಾಹ್ಮಣ್ಯ, ಇದನ್ನೆಲ್ಲ ಹೊಡೆದಾಕ್ಬೇಕು, ತೆಗೆದುಹಾಕ್ಬಿಡ್ಬೇಕು, ಬ್ರಾಹ್ಮಣ ಮುಕ್ತ ಭಾರತ ಮಾಡಬೇಕು ಅಂದ್ರೆ ಏನು? ಒಂದು ತಿಂಗಳಾಯ್ತಾ? ಒಂದು ತಿಂಗಳಿಂದ ಕೂಗು ಚರ್ಚೆ ನಡೀತಾ ಇದೆ. ಆ ಬ್ರಾಹ್ಮಣ ಮುಕ್ತ ಭಾರತ. ಅದಕ್ಕೆ ಕ್ವಶನ್ ಇದೆ, ಏನ್ರಿ ಬ್ರಾಹ್ಮಣ ಮುಕ್ತ ಭಾರತ ಮಾಡ್ತೀನಿ ಅಂತ ಹೇಳಿದ್ರಲ್ರಿ ನೀವು, ಸರಿನೇನ್ರಿ? ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀನಿ ಇರ್ಲಿಲ್ವಾ ಅಂದ್ರೆ ಇದು ಯಾರು ಮಾಡಿದ್ದು ಅಂತ ಗೊತ್ತಾಯ್ತಲ್ಲ. ನೀವು ಕಾಂಗ್ರೆಸ್ ಮುಕ್ತ ಭಾರತ ನಾವ ಹೇಳಿದ್ದು? ಯಾರೋ ಹೇಳಿದ್ರು. ಯಾರ ಆ ಥರದ ವಿಷಯ ಹೇಳಿದ್ರು, ಹಾಗಿದ್ರೆ ಬ್ರಾಹ್ಮಣ ಮುಕ್ತ ಭಾರತ ಮಾಡ್ತೀನಿ. ಏನಿದು, ಏನ್ ನಡೀತಾ ಇದೆ? ಇವತ್ತು ಇದೊಂದೊಂದು ಚರ್ಚೆ ನೋಡ್ತಾ ಇದ್ದೆ ಅದೇ ವಿಷಯದ. ಒಬ್ಬ ಮುಸಲ್ಮಾನರು, ಒಬ್ಬ ಹಿಂದೂ, ಒಬ್ಬ TV ಸಂಪಾದಕ, ಇವರುಗಳದ್ದು ವಿಷಯ. ಅದು ಏನೋ ಯಥಾಶಕ್ತಿ ಅವರು ಮಾತಾಡಿದ್ದಾರೆ. ಒಟ್ಟಿನಲ್ಲಿ ಚರ್ಚೆ ಅಂತೂ ನಡೀತಾ ಇದೆ. ನಡೀಲಿ ಪಾಪ. ಈಗ ಎಲ್ರಿಗೂ ನಾನೇನು ಮಾಡಿದೆ ಇಲ್ಲಿಗೆ ಅಂತ ಒಂದು ಮುಂದೆ ಬರುತ್ತೆ. ಈಗ ಒಳ್ಳೇದು ಕೊಡೋಕ್ಕಾಗಲಿಲ್ಲ ಅಂದ್ರೆ ಕೆಟ್ಟದನ್ನಾರು ಕೊಡಲೇಬೇಕು. ಇಲ್ಲಿಗೆ ಈ ಸಮಾಜಕ್ಕೆ ಏನೋ ಒಂದು ಕೊಟ್ಟು ಹೋಗ್ಬೇಕು ಅನ್ನೋದು ಎಲ್ಲರಿಗೂ ಇಲ್ಲ. ಯಥಾಶಕ್ತಿ ಅವ್ರವ್ರ ಶಕ್ತಿ ಇರೋದನ್ನ ಅವ್ರ ಹತ್ರ ಇರೋದನ್ನ ಕೊಡ್ತಾರಪ್ಪ, ಇಲ್ಲೇ ಇರೋದನ್ನ ಏನು ಕೊಡ್ತಾರ ಅವರು? ಗೃಹಸ್ಥ ಸಮವೇತತ್ವಾತ್ ತನ್ನಿವರ್ತಕೇನ ಗೃಹಸ್ಥೇನ ನಿರ್ದಿಶ್ಯತೆ. ಈ ಎಲ್ಲ ಕರ್ಮಗಳು ಕೂಡ ಗೃಹಸ್ಥನನ್ನ ಸೇರಿಕೊಂಡಿರುವುದರಿಂದ, ಗೃಹಸ್ಥಾಶ್ರಮದಲ್ಲಿ ಈ ಕರ್ಮಗಳೆಲ್ಲ ಬರೋದು, ಬ್ರಹ್ಮಚಾರಿಗೆ ಬರೋಲ್ಲ, ಸನ್ಯಾಸಿಗೂ ಬರೋಲ್ಲ ಅಂತ. ಆದ್ದರಿಂದ ಅವನು ಮಾಡುವಂತಹ ಇದರಿಂದ ತನ್ನಿವರ್ತಕೇನ, ಅವನು ಮಾಡ್ತಾನಲ್ಲ ಕರ್ಮಗಳನ್ನ, ಅದರಿಂದ ಇದನ್ನ ಗೃಹಸ್ಥನಿಂದಲೇ ಇದನ್ನ ನಿರ್ದೇಶ ಮಾಡ್ತಾ ಇದೆ. ಅಂದ್ರೆ ಗೃಹಸ್ಥ ಅಂತ ಹೇಳೋದ್ರ ಬದಲು ಅವುಗಳನ್ನು ಹೇಳ್ತಾ ಇದೆ. ಯಜ್ಞ, ದಾನ, ಅಧ್ಯಯನ.
ಯಜ್ಞೋಧ್ಯಯನಂ ದಾನಮಿತಿ ಪ್ರಥಮ ಅಂತ ಹೇಳ್ಬಿಡ್ತು. ಗೃಹಸ್ಥ ಅನ್ನೋ ಶಬ್ದ ಹೇಳಲಿಲ್ಲ, ಅದ್ರ ಗೃಹಸ್ಥನನ್ನು ನಿರ್ದೇಶ ಮಾಡ್ತಾ ಇರೋದು. ಪ್ರಥಮ ಏಕಃ ಇತ್ಯರ್ಥಃ. ಪ್ರಥಮಃ ಏಕಃ ಇತ್ಯರ್ಥಃ. ಪ್ರಥಮನು ಅಂದ್ರೆ ಮೊದಲೇವನು ಅಂತ ಅರ್ಥ ಅಲ್ಲ, ಒಂದು ಅಂತ ಅರ್ಥ. ಯಾಕೆಂದ್ರೆ ಇದು ಒಂದು ಅದು ಒಂದು ಅಂತ. ಯಾಕೆಂದ್ರೆ ವರ್ಣದ ಅದು ಆಶ್ರಮದ ವ್ಯವಸ್ಥೆ ಹೇಳುವಾಗ ನಾವು ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಹೀಗೆ ಬರುತ್ತೆ. ಆದ್ರೆ ಇಲ್ಲಿ ಕ್ರಮವನ್ನು ಹೇಳಲೇ ಇಲ್ಲ. ಕ್ರಮ ಬಂತೋ ಅಂದ್ರೆ ಕ್ರಮ ಬರಲಿಲ್ಲ. ಯಾವ್ಯಾವ್ದೋ ಇಲ್ಲ, ಮೊದಲು ಗೃಹಸ್ಥನ ಹೇಳಿ, ಆಮೇಲೆ ವಾನಪ್ರಸ್ಥನ ಹೇಳಿ, ಆಮೇಲೆ ಬ್ರಹ್ಮಚಾರಿನ ಹೇಳ್ಬಿಟ್ಟಿದೆ. ಆದ್ದರಿಂದ ಇಲ್ಲಿ 1, 2, 3, 4 ಅನ್ನೋ ಕ್ರಮದ ಅಪೇಕ್ಷೆನೂ ಹೇಳಲಿಲ್ಲ. ಅದನ್ನ ಹೇಳಬೇಕು ಅಂತಲಲ್ಲ, ಇದೂ ಒಂದು ಅದು ಒಂದು ಅಂತ ಹೇಳೋ ಅದಕ್ಕೋಸ್ಕರನೇ ಹೀಗೆ ಹೇಳಿದ್ದು. ನೀವೇನಾದ್ರು ಮೊದಲು ಬ್ರಹ್ಮಚಾರಿ ಅಂದ್ರೆ ಅವನೇ ಮೊದಲೇ ಅವನು ಅಂತ ಅನ್ಕೊಂಡ್ಬಿಡ್ತಿದ್ರೆ, ಮೊದಲು ಸನ್ಯಾಸಿ ಅಂತ ಹೇಳಿದ್ರೆ ಅವನೇ ಹೆಚ್ಚಿನವನು ಅನ್ಕೊಂಡ್ಬಿಡ್ತಿದ್ರೆ. ಹಾಗ ಆಗಬಾರ್ದು ಅಂತಲೇ ಮೊದಲು ಗೃಹಸ್ಥನ ಹೇಳಿ, ಆಮೇಲೆ ವಾನಪ್ರಸ್ಥನ ಹೇಳಿ, ಆಮೇಲೆ ಬ್ರಹ್ಮಚಾರಿಯನ್ನು ಹೇಳ್ಬಿಟ್ಟಿದೆ ನೋಡಿ. ವಾನಪ್ರಸ್ಥವು 2ನೇಯದು, ಆಚಾರ್ಯ ಕುಲವಾಸಿತ್ವವು 3ನೇಯದು ಎಂದಿರುವುದರಿಂದ ಇಲ್ಲಿ ಆಶ್ರಮಗಳ ಕ್ರಮವನ್ನು ಹೇಳಿಲ್ಲ. ಆದ್ದರಿಂದ ಗೃಹಸ್ಥಾಶ್ರಮವು ಪ್ರಥಮವು ಎಂದರೆ 1 ಎಂದಿಷ್ಟೇ ಅರ್ಥ. 3 ಆಶ್ರಮಗಳು ಯಾವುವೆಂಬುದನ್ನು ಅನುವಾದ ಮಾಡುವುದು ಮಾತ್ರ ಇಲ್ಲಿ ವಿವಕ್ಷಿತ ಎಂದರ್ಥ ಅಷ್ಟೇ. ಆಶ್ರಮಗಳು ಯಾವ್ಯಾವುದು ಅಂತ ಹೇಳ್ತಾ ಇದೆ ಅಷ್ಟೇ. ದ್ವಿತೀಯ ತೃತೀಯ ಶ್ರವಣಾತ್ ನ ಆದ್ಯರ್ಥ. ದ್ವಿತೀಯ ತೃತೀಯ ಶ್ರವಣಾತ್ ನ ಆದ್ಯರ್ಥಃ. 2ನೇದು 3ನೇದು ಕೇಳಿ ಬಂದಿರೋದ್ರಿಂದ ಇದು ಮೊದಲನೆಯದು ಎಂಬ ಅರ್ಥವನ್ನು ಹೇಳ್ತಾ ಇಲ್ಲ ಅಲ್ವಾ. ತೃತೀಯ ಶ್ರವಣಾತ್, ಈಗ ಮೊದಲನೇದು ಅಂತ ಏನಾದ್ರು ಕೇಳಿ ಬರೋದಾಗಿದ್ರು ಬ್ರಹ್ಮಚಾರಿಗೆ ಹಾಕ್ಬೇಕಿತ್ತು ಅದನ್ನ. ಆದ್ರೆ ಬ್ರಹ್ಮಚಾರಿಯನ್ 3ನೇದು ಅಂತ ಹಾಕ್ಬಿಟ್ಟಿದೆ. ಹಾಗೆ ಹಾಕಿರೋದ್ರಿಂದ ಇಲ್ಲಿ ಇದು ರ್ಯಾಂಕ್ಗಳನ್ನು ಕೊಡಕ್ ಬಂದಿಲ್ಲ. ಇಲ್ಲಿ ಇದು ಒಂದು ಅದು ಒಂದು ಅಂತ ಹೇಳಿ ಒಂದು ಅನ್ನೋ ಅರ್ಥವನ್ನು ಹೇಳ್ತಾ ಇದೆ. ತಪ ಏವ ದ್ವಿತೀಯ, ತಪಸ್ಸೇ 2ನೇಯದು ಅಂತ. ಆ ತಪಸ್ಸು ಅನ್ನುವಾಗ ತಪಃ ಇತಿ ಕೃಚ್ಛ್ರಚಾಂದ್ರಾಯಣಾದಿ. ತಪಸ್ಸು 2ನೇಯದು ಎಂದರೆ ತಪಸ್ಸನ್ನುಳ್ಳಂಥವನು. ಈಗ ಯಜ್ಞವು ಮೊದಲನೆಯದು, ಅಧ್ಯಯನವು ಮೊದಲನೆಯದು ಅಂದರೆ ಅಧ್ಯಯನವನ್ನ ಮಾಡುವವನು, ಯಜ್ಞವನ್ನ ಮಾಡುವವನು ಅಂತ ಹೇಳಿ ಆಶ್ರಮವನ್ನು ಗುರುತಿಸ್ತಾ ಇದೆ. ಹಾಗೆ ತಪಸ್ಸು 2ನೇಯದು ಅಂದ್ಬಿಟ್ಟು. ತಪಸ್ಸು ಎಂದರೆ ತಪಃಪ್ರಧಾನವಾದ, ಗೃಹಸ್ಥರಿಗೂ ತಪಸ್ಸಿರುತ್ತೆ, ಬ್ರಹ್ಮಚಾರಿಗಳಿಗೂ ತಪಸ್ಸಿರುತ್ತೆ. ಆದರೆ ತಪಸ್ಸೇ ಯಾರಿಗೆ ಪ್ರಧಾನ? ಅದು ವಾನಪ್ರಸ್ಥಾಶ್ರಮ. ಎರಡನ್ನೂ ಸೇರಿಸ್ಬಿಡ್ತಾರಿಲ್ಲ ಆಚಾರ್ಯರು. ವಾನಪ್ರಸ್ಥನು ಮತ್ತೆ ಅಥವಾ ಸನ್ಯಾಸಿ ಅಂತ ನೋಡಿ. ತದ್ವಾನ್ ತಾಪಸಃ ಪರಿವ್ರಾಟ್ವ, ಅದನ್ನುಳ್ಳಂತಹ. ತದ್ವಾನ್ ಅಂದ್ರೆ ತಪಸ್ಸನ್ನು ಪ್ರಧಾನವಾಗಿ ಉಳ್ಳಂತಹ ವಾನಪ್ರಸ್ಥಾಶ್ರಮ ಅಥವಾ ಪರಿವ್ರಾಟ್ ಅಂದ್ರೆ ಸನ್ಯಾಸಿ, ಆಶ್ರಮ ಸನ್ಯಾಸಿ ತಾನೆ. ಆಶ್ರಮಗಳನ್ನು ಒಟ್ಟು ಮಾಡ್ತಾ ಇರ್ತಾನೆ ಅವುಗಳನ್ನು ಅಂತ. ಇನ್ನು ಕೃಚ್ಛ್ರಚಾಂದ್ರಾಯಣದ ತಪಸ್ ಬಗ್ಗೆ ತುಂಬಾ ಪಾಠದಲ್ಲಿ ನಾನು ಹೇಳಿದ್ದೀನಿ. ಕೃಚ್ಛ್ರದಲ್ಲಿ ಅನೇಕ ತರ ಕೃಚ್ಛ್ರ ಇದೆ. ಶಾಂತಪನ ಕೃಚ್ಛ್ರ, ಮಹಾಕೃಚ್ಛ್ರ, ಅರ್ಧ ಕೃಚ್ಛ್ರ ಅಂತೇಳಿ. ಆ ಕೃಚ್ಛ್ರದ ಪರಿಕಲ್ಪನೆ ಇವತ್ತು ಯಾಕೆ ಬೆಳಗ್ಗೆಲ್ಲ ಗಲಾಟೆ ಮಾಡ್ತಾನೆ ಇದಾರಲ್ಲ. ಆದ್ದರಿಂದ ಈ ಪಾಠ ಕೇಳಿಲ್ಲ ಅವರು. ಸ್ವರಗಳು ಊಷ್ಮಗಳ ವಿಚಾರವನ್ನ ಕೇಳಿಲ್ಲ. ಭಾರಿ ಗಲಾಟೆ ಮಾಡ್ತಾರ. ಕೃಚ್ಛ್ರಚಾಂದ್ರಾಯಣ. ಈಗ ಕೃಚ್ಛ್ರ ಅನ್ನುವಾಗ ಇವತ್ತು ಮಧ್ಯಾಹ್ನ ತಿಂತಾನೆ, ನಾಳೆ ರಾತ್ರಿ ತಿಂತಾನೆ, ಆಯ್ತಾ. ನಾಡಿದ್ದು ಯಾರಾದರೂ ಕೊಟ್ಟರು ತಿಂತಾನೆ, ಆಚೆ ನಾಡಿದ್ದು ಯಾರೋ ಕೊಟ್ಟರು ತಿನ್ನೋದು ಇಲ್ಲ. ಇದು ಹೀಗೆ ಮಾಡಿದ್ರೆ ಇದನ್ನ 4 ಸಲ ಮಾಡಿದ್ರೆ ಅಥವಾ 3 ಸಲ ಮಾಡಿದ್ರೆ, 4 ದಿನ ಆಯ್ತಲ್ಲ, 4ರ 3 ಸಲ ಮಾಡಿದ್ರೆ ಅಥವಾ 4ರ 4 ಸಲ ಮಾಡಿದ್ರೆ ಇದಕ್ಕೆ ಒಂದು ಕೃಚ್ಛ್ರ ಅಂತ ಹೆಸರು. ಅದಾಯ್ತಲ್ವಾ. ಇವತ್ತು ಮಧ್ಯಾಹ್ನ ತಿನ್ನೋದು, ನಾಳೆ ರಾತ್ರಿ ತಿನ್ನೋದು, ನಾಡಿದ್ದು ಯಾರು ಕೊಟ್ರೆ ತಿನ್ನೋದು. ಕೊಟ್ರೆ ಎಷ್ಟೊತ್ತಿ ತಿನ್ಬೇಕು? ಒಂದೇ ಸಲ. ಇನ್ನ ಕೊಡ್ತಾನೆ ಇರ್ತಾರೆ ಅಂತಲ್ಲ, ಅದೆಲ್ಲ ನೀವು ಕೊಟ್ಟರು ಒಂದ್ಸಲ ತಿನ್ಬೋದಷ್ಟೆ. ಆದರೆ ಆಚೆ ನಾಡಿದ್ದು ಕೊಟ್ಟರು ತಿನ್ನಲ್ಲ. ಹೀಗೆ ಇನ್ನು ಚಾಂದ್ರಾಯಣ ವ್ರತ ಗೊತ್ತು. ಚಂದ್ರನ ಗತಿಯನ್ನು ಅನುಸರಿಸಿ ಇದ್ರನ್ನ ತುತ್ತುಗಳ ಲೆಕ್ಕವನ್ನು ಇಟ್ಕೊಂಡು ತಿನ್ನೋದು. ಹೀಗೆ ಕೃಚ್ಛ್ರಚಾಂದ್ರಾಯಣಾದಿ ತಪಸ್ಸು ಅಂದ್ರೆ ದೇಹವಂದನ ದಂಡನೆ ಮಾಡುವಂಥದ್ದೇ ಪ್ರಧಾನ ಅಂತ. ಇನ್ನು ತಾಪಸ್ಸನಿಗೆ ತುಂಬಾ ವಿಚಾರ ಹೇಳುತ್ತೆ. ಮುಂಡಕದಲ್ಲೂ ಬಂತಿದ್ದು ತಪಶ್ರದ್ಧೆಯೇ ಹ್ಯುಪವಸಂತ್ಯರಣ್ಯೇ
ಶಾಂತ ವಿದ್ವಾಂಸೋ ಭೈಕ್ಷಚರ್ಯಾಂಚರಂತಹ ಅನ್ನೋ ಜಾಗದಲ್ಲೂ ಬಂತು ತಪಸ್ಸು ಅನ್ನೋ ಶಬ್ದ. ಈ ತಪಸ್ಸಿನಲ್ಲಿ ಈಗ ವಾನಪ್ರಸ್ಥನಿಗೆ ಏನೇನು ಹೇಳುತ್ತೆ ಅಂದ್ರೆ, ಅವನು ಈಗ ಅಗ್ನಿಗಳನ್ನು ಇಟ್ಕೊಳ್ಳೇಬೇಕು. ಅವನು ವಾನಪ್ರಸ್ಥನು ಹೆಂಡತಿ ಜೊತೆ ಹೋಗಿರ್ತಾನೆ. ವಾನಪ್ರಸ್ಥ ಆಶ್ರಮ ಅದು, ಕಾಡಿಗೆ ಹೊರಟೋಗ್ತಾರೆ, ಹೆಂಡತಿ ಜೊತೆ ಹೋಗ್ತಾರೆ. ಹೆಂಡತಿ ಬರೋಲ್ಲ ಅಂದ್ರೆ ಅವನೊಬ್ಬನೇ ಹೋಗ್ಬೋದು, ಅದು ಅವಳ ಇಷ್ಟ. ಹೆಂಡತಿ ಮೇಲೆ ಬಲವಂತ ಏನಿಲ್ಲ. ಸಾಮಾನ್ಯ ಇಬ್ರು ಹೋಗ್ತಿದ್ರು. ಅಗ್ನಿನ ತಗೊಂಡು ಹೋಗ್ಬೇಕು, ಅವನ ಅಗ್ನಿಯನ್ನು ಬಿಡಕ್ ಬರಲ್ಲ. ವಾನಪ್ರಸ್ಥ ಇನ್ನು ಸನ್ಯಾಸಿ ಅಲ್ಲ, ಅವನು ವನಕ್ಕೆ ಹೋಗಿದ್ದಾನೆ ಅಂತ ಅಷ್ಟೇ ಅರ್ಥ. ಸರಿ, ಅಲ್ಲಿ ಅಗ್ನಿಗೆ ಮನೆ ಬೇಕು, ಒಂದು ಕುಟೀರ ಕಟ್ಟಬೇಕು. ಆದ್ರೆ ಇವ್ರಿಗೆ ಮನೆ ಇಲ್ಲ, ಹೊರಗಡೆ ಇರಬೇಕು. ಚಳಿ ಮಳೆ ಇವುಗಳನ್ನು ಸಹಿಸ್ಕೋಬೇಕು. ಏನ್ರಿ ಇದು ಕಷ್ಟ ಕೊಡ್ತಾ ಇದಾರ ಅಂತ ಹೇಳ್ಬೇಡಿ, ಕಷ್ಟಗಳನ್ನು ಸಹಿಸ್ಕೊ ಅಂತ ಹೇಳ್ತಾ ಇದೆಯಾ ಹೊರತು ಕಷ್ಟ ಯಾರೋ ಕೊಡ್ಬೇಕಾಗಿಲ್ಲಪ್ಪ, ಅದದೇ ಬರುತ್ತೆ. ನಾವೇನು ಕಷ್ಟ ಕೊಡ್ಬೇಕಾ ಜನರಿಗೆ? ಕಷ್ಟವನ್ನ ಸಹಿಸಿಕೊಳ್ಳೋದನ್ನ ಬೆಳೆಸ್ಕೋಬೇಕು, ಆ ಮನಸ್ಥಿತಿಯನ್ನು ಬೆಳೆಸ್ಕೋಬೇಕು ಅನ್ನೋದಕ್ಕೆ. ಅದು ನಾವು ಇಲ್ಲೇ ಇದ್ದೇ ಮಾಡ್ತೀವಿ, ಮಾಡು, ಇನ್ನು ಯಾರು ಮಾಡಬೇಡ ಅಂತ ಹೇಳಿರೋದು. ಶಾಸ್ತ್ರವೂ ಅದೊಂದೇ ಮಾರ್ಗ ಅಂತೇನು ಹೇಳಿಲ್ಲ. ಅದಕ್ಕೆ ಬ್ರಹ್ಮಚಾರಿಯಿಂದ ನೀನು ನೇರ ಸನ್ಯಾಸ ಮಾಡಿಬಿಡು, ಬ್ರಹ್ಮಚಾರಿಯಿಂದ ನೇರ ವಾನಪ್ರಸ್ಥ ಮಾಡಿಬಿಡು, ಬ್ರಹ್ಮಚಾರಿಯಿಂದ ಗೃಹಸ್ಥನೂ ಆಗ್ಬೋದು. ಶಾಸ್ತ್ರ ಇದು ಒಂದೇ ಇದೆ, ಹೀಗೆ ನಡಿಬೇಕು ಅಂತ ಹೇಳಿದ್ಯೋ. ಗೃಹಸ್ಥಾಶ್ರಮದಿಂದ ನೇರ ಸನ್ಯಾಸ ಮಾಡ್ಬೋದಪ್ಪ. ಅವನು ಸಹಿಸಿಕೊಳ್ಳುವ ಮನಸ್ಥಿತಿಯನ್ನ ಬೆಳೆಸಿಕೊಳ್ಳಬೇಕು ಅಂತ. ಅಲ್ಲಾಮೇಲೆ ಬೆಳಗ್ಗೆ ಹೊತ್ತೆಲ್ಲ ಕೂರೋ ಹಾಗಿಲ್ಲ, ಇಲ್ಲ ನಿಂತಿರ್ಬೇಕು, ಇಲ್ಲ ಓಡಾಡ್ತಾ ಇರಬೇಕು. ರಾತ್ರಿ ಮಲಗೋ ಹಾಗಿಲ್ಲ, ಕೂತ್ ನಿದ್ದೆ ಮಾಡಬೇಕು. ಎಷ್ಟು ಕಷ್ಟ ಅಲ್ವಾ? ಚಳಿಗಾಲದಲ್ಲಿ ನಿಂತ ನೀರಿನಲ್ಲಿ ಸ್ನಾನ ಮಾಡಬೇಕು, ಮಳೆಗಾಲದಲ್ಲಿ ಹೊರಗಡೆ ಸುರಿತಾ ಇರ್ತಲ್ಲ ಅದರಲ್ಲೇ ಸ್ನಾನ. ಎಷ್ಟು ಕಷ್ಟ ಗೊತ್ತಾ ಇದೆಲ್ಲ. ಹೀಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡಬೇಕು ಅಂತಂದ್ರೆ, ಮನುಷ್ಯನು ಸುಲಭವಾಗಿ ಸುಖಕ್ಕೆ ಒಗ್ಕೊಳ್ಳಕ್ಕೆ ಇಷ್ಟಪಡ್ತಾನೆ. ಸುಖಕ್ಕೆ ಒಗ್ಗಿಕೊಳ್ಳುತ್ತೇನೆ ಅನ್ನೋವಾಗ ದೇಹೇಂದ್ರಿಯಗಳಿಗೆ ಕಷ್ಟವಾಗಬಾರದು ಅಂತಲೇ ಅನ್ಕೋತಾನೆ. ಆದರೆ ದೇಹೇಂದ್ರಿಯಗಳಿಗೆ ಕಷ್ಟ ಆಗದೇ ಇರೋಲ್ಲ, ಅದು ಹಾಗೇ ಆಗುತ್ತೆ. ಆದರೆ ನಾನು ದೇಹೇಂದ್ರಿಯಗಳ ಜೊತೆ ಸೇರ್ಕೊಂಡು ದೇಹೇಂದ್ರಿಯಗಳಿಗೆ ಕಷ್ಟ ಆಗಬಾರ್ದು ಅನ್ಕೋತೀನಿ. ನನ್ನನ್ನು ನಾನು ದೇಹೇಂದ್ರಿಯಗಳಲ್ಲೇ ನೋಡ್ಕೋತೀನಿ, ಪರಿಚ್ಛಿನ್ನವಾಗಿಯೇ ನೋಡ್ಕೋತೀನಿ. ಇದಕ್ಕಿಂತ ಹೊರಚಾದ, ಇದಕ್ಕಿಂತ ಬೇರೆಯಾಗಿರುವ ತತ್ವದ ಕಡೆ ಮನಸ್ಸೇ ಹೋಗಲ್ಲ. ದೇಹವನ್ನು ಚೆನ್ನಾಗಿ ಕೊಬ್ಬಿಸ್ಬಿಟ್ಟು ಟೈಮ್ ಚೆನ್ನಾಗಿ ಕೊಡೋದನ್ನೆಲ್ಲ ಕೊಟ್ಟು, ಇದಕ್ಕೆ ಚೆನ್ನಾಗಿ ಪುಷ್ಕಳವಾಗಿ ಕೇಸರಿ ಎಣ್ಣೆ ಅಂತ ಒಂದು ಸಿಗುತ್ತಂತೆ, ನಂಗೆ ಗೊತ್ತಿಲ್ಲ, ನಿನ್ನೆ ಯಾರೋ ಹೇಳಿದ್ರು. ಅದೊಂದು ಲೀಟ್ರಿಗೆ 3 ಲಕ್ಷ ರೂಪಾಯಿ ಅಂತ. ಕೇಸರಿ ಎಣ್ಣೆ ಎಲ್ಲ ತಿಕ್ಕೊಂಡು ಇವು ಭಾರಿ ವೈರಾಗ್ಯ ಬಂದ್ಬಿಡುತ್ತಾ. ಇದರಲ್ಲಿ ಇದೆಯಲ್ಲ ಒಂದು ಶ್ಲೋಕ, ವಿಶ್ವಾಮಿತ್ರ ಪರಾಶರ ಪ್ರಭೃತಯ ವಾತಾಂಬು ಪರ್ಣಾಶನಾ ತೇಪಿ ಸ್ತ್ರೀ ಮುಖ ಪಂಕಜಂ ಸುಲಲಿತಂ ದೃಷ್ಟ್ವೈವ ಮೋಹಂಗತಾ ಶಾಲ್ಯನ್ನಂ ಪಯೋ ದಧಿ ಮಧುಯುತಂ ಯೇ ಭುಂಜತೆ ಮಾನವಾಹ ತೇಷಾಮಿಂದ್ರಿಯ ನಿಗ್ರಹೋ ಯದಿ ಭವೇತ್ ವಿಂಧ್ಯ ಪ್ಲವೇತ್ ಸಾಗರೆ. ಮುನಿಗಳೇ ಎಷ್ಟು ಕಷ್ಟಪಡ್ತಿದ್ರು ಮನಸ್ಸಿನ ನಿಗ್ರಹಕ್ಕೆ, ಅಂಥವ್ರನ್ನೂ ಕೆಡ ಹಾಕ್ಬಿಟ್ರು ಮೇನಕಾದಿ ಅಪ್ಸರ ಸ್ತ್ರೀಯರು. ಹಾಗಿರೋವಾಗ ಚೆನ್ನಾಗಿ ಶಾಲ್ಯನ್ನ ಅಂದ್ರೆ ಮೈಸೂರು ಸಣ್ಣಕ್ಕಿ ಅಂತ ಬರ್ತಿತ್ತಂತ ಹಿಂದೆ, ನಮ್ಮಪ್ಪ ಹೇಳ್ತಿದ್ರು ಮೈಸೂರು ಸಣ್ಣಕ್ಕಿ ಅಂತ. ಮಲ್ಲಿಗೆ, ಮೈಸೂರು ಸಣ್ಣಕ್ಕಿ ಅನ್ನೋದೆಲ್ಲ ಭಾರಿ ಉತ್ತಮವಾದ ಅಕ್ಕಿಗಳು. ಇವತ್ತು ಇದೆ ಮಧು ಅಂತ ಒಂದು ಅಕ್ಕಿ ಇದೆ ನಮ್ಮ ಮನೆಯಲ್ಲಿ. ಈ ವರ್ಷ ಬೆಳೆದಿರೋದು ಅದನ್ನೇ, ಹೋದ ವರ್ಷ, ಈ ವರ್ಷ ಇನ್ನು ನೀರು ಬಂದಿಲ್ಲ. ಅದು ತುಂಬಾ ಸಣ್ಣದಾದ ಅಕ್ಕಿ. ಅದಕ್ಕಿಂತಲೂ ಚೆನ್ನಾಗಿತ್ತು ಇದು ಎಂಥದ್ದು ಸೋನಾ ಮಸೂರಿ, ಅದ್ರಲ್ಲಿ ಸೋನಾ ದೀರ್ಘೆ, ಏನ್ ಥರಾವರಿ ಇದೆ ಬಾಬಾ. ಅದ್ರಲ್ಲಿ ಕೆಲವೊಂದು ಘಮ ಇರುತ್ತೆ. ಇನ್ನು ಆ ಮೈಸೂರು ಸಣ್ಣಕ್ಕಿ, ಅದಕ್ಕೊಳ್ಳೆ ಬೆಣ್ಣೆ ಕಾಯಿಸಿ ತುಪ್ಪ, ಅದಕ್ಕೆ ಚೆನ್ನಾಗಿ ಮೊಸರು, ಹಾಲು, ತುಪ್ಪ, ಇದ್ರ ಜೊತೆಗೆ ಇನ್ನು ಬೇರೆ ಬೇರೆ ಪುಷ್ಕಳವಾದ ಭೋಜನಗಳು, ಇದನ್ನೆಲ್ಲ ಮಾಡ್ಕೊಂಡು ತಿಂದವನಿಗೂ ವೈರಾಗ್ಯ ಬರುತ್ತೆ ಅನ್ನೋದಾದ್ರೆ, ಆ ವಿಂಧ್ಯ ಪರ್ವತ ಈ ಸಮುದ್ರದಲ್ಲಿ ತೇಲೋಗುತ್ತೆ ಅಂದವನು. ಅದಾಗಲ್ವಲ್ರಿ, ಇದು ಆಗಲ್ಲ ಅಂತ. ವಿಂಧ್ಯ ಪರ್ವತ ಸಮುದ್ರದಲ್ಲಿ ತೇಲುತ್ತೇನಪ್ಪ? ಯಾಕೆ? ಮುಳುಗೋಗ್ಬಿಡುತ್ತೆ. ಸಮುದ್ರಕ್ಕೆ ಹಿಡಿದಿದ್ರು ಮುಳುಗೋಗುತ್ತೆ ಹೊರತು ತೇಲಲ್ಲ. ಅಥವಾ ವಿಂಧ್ಯ ಪರ್ವತ ಈ ಕಡೆಗೆ ಬರೋದು ಇಲ್ಲ. ಅದೇನಾದ್ರೂ ಬರುತ್ತೆ ಅನ್ನೋದಾದ್ರೆ ಇವ್ರಿಗೂ ವೈರಾಗ್ಯ ಬರುತ್ತೆ. ಸೊ ವೈರಾಗ್ಯ ಅನ್ನೋದೊಂದು ಹುಚ್ಚ ಆಗಿದ್ರೆ ಅಂದ್ರೆ ಅಲ್ಲ, ಮನಸ್ಥಿತಿ ಅನ್ನ ಹೇಳ್ತಾ ಇದ್ದೀವಿ. ಮನುಷ್ಯನು
ಮನಸ್ಸಿನಲ್ಲಿ ನನಗೆ ಸುಖ ಬೇಕು ಸುಖ ಬೇಕು ಸುಖ ಬೇಕು ಅನ್ನೋದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ. ಅದ್ರ ಸುಖ ಯಾವುದೂ ಗೊತ್ತಿಲ್ದೇನೆ ದೇಹೇಂದ್ರಿಯಗಳಿಗಾಗುವ ಸುಖವನ್ನೇ ಸುಖ ಅಂತ ಅನ್ಕೋತಾನಲ್ಲ, ಅದನ್ನು ತಪ್ಪಿಸ್ಬಿಟ್ಟು ಅವನು ಆ ದೇಹಾದಿಗಳಿಗಿಂತ ಬೇರೆಯಾದವನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಕ್ರಮಗಳು ಇವೆಲ್ಲ, ಪ್ರಕ್ರಿಯೆ ಇವೆಲ್ಲ. ಒಂದು ಸುಮ್ಮನೆ ಏನೋ ಒಂದು ಹೇಳ್ತಾ ಇಲ್ಲ. ಅದು ತಪಸ್ಪ್ರಧಾನವಾದದ್ದು. ಈ ತಪಸ್ಪ್ರಧಾನವಾದ ವಾನಪ್ರಸ್ಥಾಶ್ರಮದವನು ಈ ಬಿಸಿಲು ಕಾಲದಲ್ಲಿ ಸುತ್ತಲೂ ಬೆಂಕಿ ಹಾಕೊಂಡು ಮೇಲ್ಗಡೆ ಸೂರ್ಯ ಸುಡ್ತಾ ಇರುವ ಮಧ್ಯದಲ್ಲಿ ಕುತ್ಕೊಂಡು ಜಪಧ್ಯಾನದಲ್ಲಿ ತಲ್ಲೀನನಾಗಬೇಕು ಅಂತ ಹೇಳಿದ್ರು. ಅಲ್ಲಿ ಮುಖ್ಯ ಯಾವ್ದಾಗಿದ್ರೆ ಅವನು ಧ್ಯಾನದಲ್ಲಿ ತಲ್ಲೀನನಾಗಬೇಕು ಅನ್ನೋದೇ ಹೊರತು, ಅಂದ್ರೆ ಇಂಥ ಕಷ್ಟ ಇದ್ರೂ ನಿನ್ನ ಮನಸ್ಸು ಧ್ಯಾನದಲ್ಲಿ ಇರಬೇಕು. ಅಂಥ ಇನ್ನು ಬೆಂಕಿ ಕಾಡು ಬಿಗಿಚ್ಚು ಹೊರ ಕುತ್ಕೊಂಡ್ಬಿಟ್ರೆ ಓಡೋಗ್ಬಾರ್ದು ಅವನು. ಹೋದ್ರಾಯ್ತು, ಏನು ಈ ಶರೀರ ಹೋಗಲ್ವೇ ಆಗಿದ್ರೆ? ಈ ಶರೀರ ಹೋಗಕ್ಕೆ ಸಾವಿರಾರು ಕಾರಣಗಳಿದೆ, ಇದು ಒಂದೇ ಅಲ್ಲ. ಶಾಸ್ತ್ರ ಹೇಳಿದ ವಿಚಾರಗಳನ್ನ ಏನ್ರಿ ಸಾಯಿಸಕ್ ಬಂದಿದೆ ಅಂತಾರೆ. ಹಾಗಿದ್ರೆ ಯಾರೋ ಸಾಯಲ್ವೇ? ಈಗ ಶಾಸ್ತ್ರ ಬಿಟ್ಟಿದಾರಲ್ಲಪ್ಪ ಜನ, ಶಾಸ್ತ್ರ ಮಾರ್ಗಕ್ಕೆ ಬರ್ತಾ ಇಲ್ವಲ್ಲಪ್ಪ. ಅವರೆಲ್ಲ ಹಾಗೆ ಗೂಟ ಹೊಡ್ಕೊಂಡಿದಾರ, ಇಲ್ಲೇನೆ ಸಾಯ್ತಾ ಇಲ್ವಾ? ಇನ್ನೂ ನರಳಿ ಕೊರಗಿ ಬೆಟ್ರಿಡನಾಗಿ ಐಸಿಯುಲ್ ಸಾಯ್ತಾ ಇದ್ದಾರೆ. ಇದು ಹೇಳೋದು ನಾನು, ಶಾಸ್ತ್ರದ ಮಾರ್ಗ ಆ ವಿಚಾರಗಳು ಬಂದ ತಕ್ಷಣ ನಮ್ಗೆ ಏನೇನೋ ಅನಿಸ್ಬಿಡುತ್ತೆ, ನಮಗೇನೋ ಮಾಡಕ್ ಬಂದಿದೆ ಅಂತ. ಅದನ್ನ ನೀವೇನ್ ಮಾಡ್ಕೋತಾ ಇದ್ದೀರಿ ಕೇಳಿದ್ರೆ ನೀವು ಅದೇ ಮಾಡ್ಕೋತಾ ಇರೋದೆ. ಸ್ವಂತ ಚಿಂತನೆ ನಾವು ಮಾಡ್ತೀವಿ ಅಂತ ಮಾಡ್ತಾ ಇದ್ದೀರಲ್ಲಪ್ಪ, ಸ್ವಂತ ಚಿಂತನೆಯಲ್ಲಿ ಜಾಸ್ತಿ ಕಷ್ಟ ಅನುಭವಿಸ್ತಾ ಇದ್ದಾರೆ ಹೊರತು ಸುಖ ಏನಾಗಿಲ್ಲ. ಅಂದ್ರೆ ಇಲ್ಲಿ ನಾವು ಹೇಳ್ತಾ ಇರೋದು ಮನಸ್ಸಿನ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ. ಆ ಮನಸ್ಸು ಎಷ್ಟು ಬಲಯುತವಾಗಿರಬೇಕು ಅಂದ್ರೆ ಎಂತಹ ಪರಿಸ್ಥಿತಿಯಲ್ಲೂ ನೀನು ಧ್ಯಾನ ಹತ್ತಬೇಕು. ಅದಕ್ಕೆ ನೀನು ಸಣ್ಣ ಸಣ್ಣದಾಗಿ ಆ ಕಷ್ಟಗಳನ್ನ ಸಹಿಸ್ಕೊಳ್ಳೋದು ಮಾಡ್ತಾ 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 ಬಂದೇ ಬರುತ್ತೆ ಬಿಡಪ್ಪ. ಅದಕ್ಕೆ ಅನೇಕ ಚಿಂತನೆ ಮಾಡ್ಬೋದು. ನನ್ನ ಕರ್ಮ ಫಲವೇ ಹೀಗಿದೆ, ಹೀಗೆ ಬಂದಿದೆ. ಭಗವಂತ ನನ್ನ ಯಾರನ್ನಾರು ಉಪಾಸನೆ ಮಾಡ್ತಾ ಇದ್ದೀನಿ, ಇಷ್ಟ ದೇವರನ್ನು ಇಟ್ಕೊಂಡಿದ್ದೀನಿ ಅಂದ್ರೆ ಆ ದೇವತೆ ನನ್ನನ್ನು ಪರೀಕ್ಷೆ ಮಾಡ್ತಾ ಇದೆ. ಇನ್ನು ನನ್ನ ಈ ಎಲ್ಲ ಕಷ್ಟಗಳನ್ನು ಸಹಿಸ್ಕೊಳ್ಳೋದ್ರಿಂದ ನನ್ನ ಮನಸ್ಸು ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ. ಹೀಗೆ ಏನಾರು ಒಂದು ಚಿಂತನೆ ಮಾಡ್ಕೋಬೇಕು. ಒಟ್ಟಿನಲ್ಲಿ ಮನಸ್ಸು ಅಲುಗಾಡಬಾರ್ದು. ಇಂದ್ರ ಇವೇಹ ಧ್ರುವಸ್ತಿಷ್ಠ ಇಹ ರಾಷ್ಟ್ರಮುಧಾರಯ. ಆ ಮನಸ್ಸು ಹೇಗಿರ ಪರ್ವತ ಇವಾ ವಿಚಾಚ್ಲಿ. ಪರ್ವತ ಹೇಗೆ ಅಲುಗಾಡದೆ ನಿಂತಿರುತ್ತೋ ಹಾಗಿರ್ಬೇಕಂತೆ ಮನಸ್ಥಿತಿ. ಸ್ವಲ್ಪವೂ ಅಲುಗಾಡಬಾರ್ದು, ಎಂತಹ ಪರಿಸ್ಥಿತಿ ಯಾರು ಬರಲಿ. ಹಾಗೆ ಮನಸ್ಸು ಅಂತಹ ಸ್ಥಿತಿಗೆ ಏರಿಸೋದಕ್ಕೆ ಈ ಉಪದೇಶಗಳೇ ಹೊರತು ಹೀಗೆ ಮಾಡಬೇಕು ಅನ್ನೋದು ಅಲ್ಲ. ಮನಸ್ಸು ಕೆಲವ್ರಿಗೆ ಯಾರಿಗೆ ಸಹಜವಾಗಿ ಚೆನ್ನಾಗೇ ಇದೆಯೋ ಯಾವುದೋ ಪುಣ್ಯಕರ್ಮದಿಂದ ಅವ್ರಿಗೇನು ಹೀಗೆ ತಳ್ಳೋದಿಲ್ಲ. ಯಾರು ತಳ್ತಾ ಇಲ್ವಲ್ಲ, ಉಪದೇಶ ತಾನೆ ಕತ್ತಿಡಿದು ಮಾಡಿಸ್ತಾ ಇದ್ದಾರ? ಏನಿಲ್ಲ. ಒಂದು ತದ್ವಾನ್ ಇದನ್ನುಳ್ಳಂತಹ ಇಂತಹ ತಪಸ್ಸನ್ನು ಉಳ್ಳಂತಹ ತಾಪಸನು ಅಂದ್ರೆ ಯಾರು ವಾನಪ್ರಸ್ಥನೋ ಅಥವಾ ಪರಿವ್ರಾಟ್ ಅಥವಾ ಅನ್ನೋವಾಗಿಲಿ ಇವನು ಅಥವಾ ಅವನು ಮಾಡಬೇಡಿ, ಇವನು ಮತ್ತು ಅವನು ಮಾಡ್ಕೊಳ್ಳಿ. ಯಾಕೆ ಇವನು ಅಥವಾ ಅವನು ಅಂದ್ರೆ ಯಾರನ್ನೋ ಒಬ್ರು ಬಿಟ್ಟಂಗಾಗ್ಬಿಡುತ್ತೆ. ಆಶ್ರಮದಲ್ಲಿ 4 ಜನ ಬರ್ಬೇಕೀಗ. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ 4 ಜನ ಬರಬೇಕು ಆಶ್ರಮದವರು ಅಂತ. ಆದ್ದರಿಂದ ಇಲ್ಲಿ ತಾಪಸನು ಮತ್ತು ಪರಿವ್ರಾಟ್ ಅಂತ ಸ್ವಾಮೀಜಿ ಟಿಪ್ಪಣಿ ಬರೆದಿದ್ದಾರೆ ನೋಡಿ. ಅದಕ್ಕೂ ನೋಡಿ, ಸನ್ಯಾಸಾಶ್ರಮ ರೂಪವಾದ ಪಾರಿವ್ರಾಜ್ಯವನ್ನು ಸ್ವೀಕರಿಸಿ ಯಜ್ಞೋಪವೀತ ದಂಡಕಮಂಡಲ್ವಾದಿಗಳನ್ನು ಧರಿಸುವವನು ಅಂತ ಇಲ್ಲಿ ಪರಿವ್ರಾಡ್ ಅಂದ್ರೆ. ಇಲ್ಲಿ ಸನ್ಯಾಸಿ ಅನ್ನೋವಾಗ ಪರಮಹಂಸ ಸನ್ಯಾಸಿ ಬೇರೆ, ಅವನಿಗೆ ಅವ್ಯಕ್ತ ಲಿಂಗ ಅವ್ಯಕ್ತಾಚಾರ, ಅವನಿಗೆ ಏನೂ ತೋರಿಸ್ಕೋಬೇಕಾಗಿಲ್ಲ, ಅವನು ಹಾಗಿರ್ತಾನೆ, ಅವನು ಪರಮಹಂಸ ಸನ್ಯಾಸಿ. ಇನ್ನು ದಂಡ ಕಮಂಡಲು ಇವುಗಳನ್ನು ಇಟ್ಕೊಂಡು ಪೂಜಾದಿಗಳನ್ನು ಮಾಡುವಂಥದ್ದು ಒಂದು ಸನ್ಯಾಸ, ಅದನ್ನು ಒಪ್ಕೊಂಡಿದೆ ಶಾಸ್ತ್ರ. ಇನ್ನು ಇವನಿಗೆ ಬ್ರಹ್ಮಲೋಕ ಪ್ರಾಪ್ತಿಯಾಗುವುದೆಂದು ಸ್ಮೃತಿ. ನೋಡಿ, ಏತೇ ಪುಣ್ಯಲೋಕಾ ಭವಂತಿ ಅಂತ ಹೇಳಿದೆ. ತ್ರಯೋಧರ್ಮಸ್ಕಂದಾಹ ಅಂತ ಹೇಳಿದ್ರು ಕೂಡ ಇಲ್ಲಿ ಆ ತಾಪಸನು ಮತ್ತು ಸನ್ಯಾಸಿಯು ಅವರಲ್ಲಿ ಭಾರಿ ವ್ಯತ್ಯಾಸ ಏನಾಗಲ್ಲ ಅಂತ. ಅಷ್ಟರ ಮಟ್ಟದ ಮನಸ್ಥಿತಿನೇ ವಾನಪ್ರಸ್ಥಾಶ್ರಮದವ್ರಿಗೂ ಇರುತ್ತೆ, ಸನ್ಯಾಸಿಯ ಮನಸ್ಥಿತಿ ಅಂತ. ಆದ್ದರಿಂದ ಅದನ್ನು 4ರಲ್ಲಿ 3 ಮಾಡಿದೆ. ಒಂದು, ಇವರೆಲ್ಲರೂ ಪುಣ್ಯಲೋಕಕ್ಕೆ ಭಾಗಿಯಾಗ್ತಾರೆ ಅಂದ್ರೆ ಈ ಆಶ್ರಮ ಸನ್ಯಾಸಿ ಕರೆಕ್ಟಾಗಿ ತನ್ನ ಆಶ್ರಮದ ಸನ್ಯಾಸಾಶ್ರಮಕ್ಕೆ ಹೇಗೆ ಹೇಳಿದೆಯೋ ಹಾಗಿದ್ದುಕೊಂಡು ಅವನು ಆ ಆಶ್ರಮದಲ್ಲಿ ಸರಿಯಾಗಿದ್ದರೆ ಅವನಿಗೆ ಬ್ರಹ್ಮಲೋಕ ಪ್ರಾಪ್ತಿ ಆಗುತ್ತೆ. ಇದು ಇಲ್ಲಿ ಪರಿವ್ರಾಡ್ವಾ ಆಶ್ರಮ ಧರ್ಮ ಮಾತ್ರ ಸಂಸ್ಥಃ ನ ಬ್ರಹ್ಮ ಸಂಸ್ಥಃ ಬ್ರಹ್ಮ ಸಂಸ್ಥಸ್ಯತು ಎಂದು ಈ ಕ್ರಮದಲ್ಲಿ ಅನುಕ್ರಮದಲ್ಲಿ ಮೂಲದಲ್ಲಿ ವಾಕ್ಯಗಳಿರಬೇಕಾಗಿತ್ತು ಎಂದು ತೋರುತ್ತದೆ.
ಅಥವಾ ಪರಿವ್ರಾಜಕನು ಎಂಬಲ್ಲಿ ವಿಕಲ್ಪವನ್ನು ಹೇಳಬಾರದು. ಅಥವಾ ಅನ್ನೋ ಅರ್ಥ ತಗೋಬಾರದು. ವಾನಪ್ರಸ್ಥ ಮತ್ತು ಆಶ್ರಮ ಪರಿವ್ರಾಜಕ ಇಬ್ಬರನ್ನು ತಂತ್ರದಿಂದ ಹೇಳಿದೆ ಎಂದು ಅರ್ಥವನ್ನು ಮಾಡಿಕೊಳ್ಳಬೇಕು. ಇಬ್ಬರನ್ನೂ ಒಂದೇ ವಾಕ್ಯದಿಂದ ಹೇಳಿದೆ. ಹಾಗಿಲ್ಲದಿದ್ದರೆ ವಾನಪ್ರಸ್ಥಾಶ್ರಮವನ್ನು ಕೈ ಬಿಟ್ಟಂತೆ ಆದೀತು ಅಲ್ವಾ? ಅದಷ್ಟನ್ನು ಸೇರಿಸ್ಕೋಬೇಕು. ಒಂದಾಯ್ತು. ನ ಬ್ರಹ್ಮ ಸಂಸ್ಥ. ಇಲ್ಲಿ ಪರಿವ್ರಾಡ್ ಅಂದ್ರೆ ಸನ್ಯಾಸಿ ಅಂದ್ರೆ ಬ್ರಹ್ಮ ಸಂಸ್ಥಾನ ಮುಂದಿನ ಶಬ್ದದಲ್ಲಿ ಹೇಳ್ತಾ ಇದೆಯಲ್ಲ, ಅವನಲ್ಲ. ಅವನು ಇಲ್ಲಿ ಆಶ್ರಮ ಧರ್ಮ ಮಾತ್ರ ಸಂಸ್ಥ. ಧರ್ಮ ಮಾತ್ರ ಸಂಸ್ಥ. ಕೇವಲ ಆಶ್ರಮ ಧರ್ಮದಲ್ಲಿದ್ದುಕೊಂಡಂತಹ ಸನ್ಯಾಸಿಯನ್ನು ಹೇಳ್ತಾ ಇದ್ದೀವಿ. ಆಶ್ರಮದ ವಿವರಣೆ ಬರ್ತಾ ಇರುವಾಗ ಅವರೆಲ್ಲರೂ ಪುಣ್ಯಲೋಕಕ್ಕೆ ಭಾಗಿಯಾಗ್ತಾರೆ ಅಂತ ಹೇಳುವಾಗ ಒಂದಾನೊಂದು ಸನ್ಯಾಸ ಇದೆ. ಮುಂದೆ ಇನ್ನೂ ಒಂದ್ ಕಡೆ ತೆಗಿತಾರೆ, ಇಲ್ಲೇನೆ ಹೌದು ಚರ್ಚೆಯಲ್ಲಿ. ಇದಂ ಏಕಮೇವ ವೇದೋಕ್ತಂ ಪಾರಿವ್ರಾಜ್ಯಂ ಯದ್ ದಂಡಕಮಂಡಲ್ವಾದ್ಯಪರಿಗ್ರಹ. ವೇದೋಕ್ತವಾದ ಪರಮಹಂಸ ಪಾರಿವ್ರಾಜ್ಯ ಯಾವುದಪ್ಪ ಅಂದರೆ ದಂಡ, ಕಮಂಡಲು, ಶಿಖಾ, ಯಜ್ಞೋಪವೀತ ಯಾವುದೂ ಇಲ್ಲದೆ ಅವ್ಯಕ್ತಲಿಂಗನೂ ಅವ್ಯಕ್ತಾಚಾರನೂ ಆಗಿ ಯಾರನ್ನ ನಾವು ಅವಧೂತ ಅಂತ ಹೇಳ್ತೀವೋ, ಅವಧೂತ ಅಂದ್ರೆ ಎಲ್ಲವನ್ನೂ ಕೊಡವಿಕೊಂಡವನು ಅಂತ, ಯಾವ ಆಶ್ರಮದ ಇದು ಇಲ್ಲ, ಯಾವ ವರ್ಣದ್ದು ಇಲ್ಲ. ಅವನು ಯಾವ ವರ್ಣಕ್ಕೂ ಸೇರಿಲ್ಲ. ಯದ್ಯಪಿ ಅವನು ಹುಟ್ಟಿದಾಗ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿ ಅವನು ಈ ಅವಧೂತ ಸ್ಥಿತಿಯನ್ನ ತತ್ವವನ್ನು ತಿಳಿದುಕೊಂಡದ್ದರಿಂದ ಅವಧೂತ ಸ್ಥಿತಿಯನ್ನು ಹೊಂದ ಅಂದ್ರೆ ಅವನು ಬ್ರಾಹ್ಮಣನೂ ಅಲ್ಲ, ಏನೂ ಅಲ್ಲ. ಶೂದ್ರನಾದವನು ಆ ಸ್ಥಿತಿಗೆ ಬಂದ್ರೆ ಅವನು ಶೂದ್ರನೂ ಅಲ್ಲ, ಏನೂ ಅಲ್ಲ. ಅವನು ಎಲ್ಲವನ್ನೂ ಪಡ್ಕೊಂಡ್ಬಿಡ್ತಾನೆ. ಅವನಿಗೆ ಆಶ್ರಮದ ವ್ಯವಸ್ಥೆನೂ ಇಲ್ಲ, ವರ್ಣ ವ್ಯವಸ್ಥೆನೂ ಇಲ್ಲ, ಅವನು ಬೇರೆ. ಆದರೆ ಇಲ್ಲಿ ಹೇಳ್ತಾ ಇರೋದು ಆಶ್ರಮ ರೂಪವಾದ ಸನ್ಯಾಸ. ಅವನು ಆಶ್ರಮ ಧರ್ಮ ಮಾತ್ರದಲ್ಲಿ ನೆಲೆ ನಿಂತಿದ್ದಾನೆ. ಆದ್ದರಿಂದ ಇಲ್ಲಿ ಬ್ರಹ್ಮ ಸಂಸ್ಥನನ್ನ ಈ ಜಾಗದಲ್ಲಿ ನಾವು ಪರಿವ್ರಾಡ್ ಅಂತ ಹೇಳ್ತಾ ಇಲ್ಲ. ಅರ್ಥ ಆಯ್ತಲ್ವಾ? ಬ್ರಹ್ಮ ಸಂಸ್ಥಸ್ಯತು ಅಮೃತತ್ವ ಶ್ರವಣ. ಯಾರು ಬ್ರಹ್ಮ ಸಂಸ್ಥನೋ ಅವನು ಅಮೃತತ್ವವನ್ನು ಹೊಂದುತ್ತಾನೆ ಎನ್ನುವ ವಾಕ್ಯದಿಂದ ಕೇವಲ ಆಶ್ರಮ ಮಾತ್ರದಲ್ಲಿ ನೆಲೆ ನಿಂತಹ ಸನ್ಯಾಸಿ ಇದ್ದಾರಲ್ಲ, ಅವನಿಗೇನು ಅಮೃತತ್ವ ಹಾಳಲ್ಲ. ತತ್ವಜ್ಞಾನದಿಂದ ಮಾತ್ರ ಅಮೃತತ್ವ. ಇನ್ನು ಈ ಜಾಗದಲ್ಲಿ ಓಂಕಾರ ನಿಷ್ಠನು, ಪ್ರಣವನಿಷ್ಠನು. ಆ ಪ್ರಣವನಿಷ್ಠನ ಅಮೃತತ್ವ ಅನ್ನೋದರಲ್ಲೂ ಎರಡು ಪ್ರಕಾರ ಇದೆ. ಪ್ರಣವನಿಷ್ಠನು ಇನ್ನೂ ತತ್ವಜ್ಞಾನ ಆಗಲಿಲ್ಲ ಅಂದ್ರೆ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಅವನು ತತ್ವಜ್ಞಾನವನ್ನೇ ಹೊಂತಾನೆ, ಯಾಕೆ ಉದ್ದೇಶ ಇದ್ದಿದ್ದೆ ಅವನು. ಇನ್ನು ಆಶ್ರಮ ಮಾತ್ರ ಸನ್ಯಾಸಿ ಇದ್ದಾನಲ್ಲ, ಅವನಿಗೆ ಕೇವಲ ಬ್ರಹ್ಮಲೋಕವೇ ಉದ್ದೇಶವೂ ಆಗಿರಬಹುದು. ಅವನ ಆಶ್ರಮದ ನಿಯಮಗಳನ್ನ, ಹೇಗೆ ಒಬ್ಬ ಗೃಹಸ್ಥ ತನ್ನ ಆಶ್ರಮದ ನಿಯಮಗಳನ್ನೆಲ್ಲ ಸರಿಯಾಗಿ ಮಾಡ್ತಾ ನಾನು ಸ್ವರ್ಗಲೋಕವನ್ನೋ ಬ್ರಹ್ಮಲೋಕವನ್ನೋ ಹೊಂದಬೇಕು ಅನ್ನೋ ಅಪೇಕ್ಷೆ ಇಟ್ಕೊಂಡವ್ರಿಗೆ ಹೀಗಾಗುತ್ತೋ, ಹಾಗೆ ಸನ್ಯಾಸದಲ್ಲೂ ಆಶ್ರಮ ಸನ್ಯಾಸಿ ಇದ್ದಾನೆ. ಅವನು ನಾನು ಈ ಆಶ್ರಮದ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡ್ತೀನಿ, ಇದರಿಂದ ಬ್ರಹ್ಮಲೋಕಕ್ಕೆ ಹೋಗ್ತೀನಿ ಅಷ್ಟೇ. ಇನ್ನು ಅಲ್ಲಿ ತತ್ವಜ್ಞಾನ ಆಗಲ್ವೋ? ತತ್ವಜ್ಞಾನ ಗೃಹಸ್ಥಾಶ್ರಮದಲ್ಲೂ ಆಗ್ಬೋದು. ಅದಕ್ಕೆ ಇಲ್ಲಿ ಚರ್ಚೆ ತೆಗೆಯುವಾಗ ಮುಂದೆ ಯಾರೋ ವೃತ್ತಿಕಾರರು ಯಾವ ಆಶ್ರಮದವರಾದರೂ ಬ್ರಹ್ಮ ಸಂಸ್ಥರಾಗಿ ಬರುವುದು ಅಂತ ಹೇಳ್ತಾನೆ. ಆಚಾರ್ಯರು ಹೇಳ್ತಾರೆ ಬ್ರಹ್ಮ ಸಂಸ್ಥನು ಯಾವ ಆಶ್ರಮದವನು ಅಲ್ಲ ಅಂತ. ವ್ಯತ್ಯಾಸ ಗೊತ್ತಾಯ್ತಾ ನೋಡಿ? ಅದ್ವೈತ ಜ್ಞಾನಿಯಾದ ಪರಮಹಂಸನೇ ಬ್ರಹ್ಮ ಸಂಸ್ಥನು ಅಂತ. ನೀನು ಯಾವ ಆಶ್ರಮದವ್ರು ಬೇಕಿರೂ ಬ್ರಹ್ಮ ಸಂಸ್ಥೆ ಆಗ್ಬೋದು ಅಂತೀಯ. ಬ್ರಹ್ಮ ಸಂಸ್ಥನು ಯಾವ ಆಶ್ರಮಕ್ಕೂ ಸೇರಿಲ್ಲ ಅಂತ ಆಚಾರ್ಯ. ಅದು ನೋಡಿ ಎಷ್ಟು ಅದ್ಭುತ. ಇನ್ನು ಬ್ರಹ್ಮ ಸಂಸ್ಥನಿಗೆ ಅಮೃತತ್ವವನ್ನ ಕೇಳಿಸ್ತಾ ಇರೋದ್ರಿಂದ ಅಮೃತತ್ವದಲ್ಲಿಯೂ ಆಪೇಕ್ಷಿಕ ಅಮೃತತ್ವ, ಮುಖ್ಯಾಮೃತತ್ವ. ಮುಖ್ಯಾಮೃತತ್ವ ಅಂದ್ರೆ ತತ್ವಜ್ಞಾನದಿಂದ ಈಗಲೇ ನಾನು ಪರಮಾತ್ಮನಾಗಿದ್ದೀನಿ ತಿಳ್ಕೊಳ್ಳೋದ್ರಿಂದ ಬರೋದು. ಓಂಕಾರ ನಿಷ್ಠನಿಗೆ ಏನ್ ಬರುತ್ತೆ ಅಂದ್ರೆ ಅದು ಅವನ ಮನಸ್ಥಿತಿಯಿಂದ ಗೊತ್ತಾಗುತ್ತೆ, ಹೊರಗಿನಿಂದ ಅರ್ಥ ಮಾಡ್ಕೊಳಕ್ ಆಗಲ್ಲ. ಆದರೆ ಓಂಕಾರ ನಿಷ್ಠನಿಗೆ ಹೇಳುವಾಗ ಅಮೃತತ್ವ ಅಂತ ಹೇಳ್ತೀವಿ, ಏನು ಮುಖ್ಯಾಮೃತತ್ವ ಅಂತ ಹೇಳ್ತೀವಿ. ಯಾಕೆಂದ್ರೆ ಆ ಉಪಾಸನೆಯಲ್ಲಿ ಅಷ್ಟು ಶಕ್ತಿ ಇದೆ. ಆ ಓಂಕಾರ ಉಪಾಸನೆ ಇರೋದೇ ಚಿತ್ತಶುದ್ಧಿಗೆ, ತತ್ವಜ್ಞಾನಕ್ಕೆ. ಆದ್ದರಿಂದ ಓಂಕಾರ ನಿಷ್ಠನು ಅಮೃತತ್ವವನ್ನು ಹೊಂತಾನೆ. ಮುಖ್ಯಾಮೃತತ್ವವನ್ನು ಹೊಂದಲಿಲ್ಲ ಅಂದ್ರೆ ತತ್ವಜ್ಞಾನ ಆಗ್ಲಿಲ್ಲ ಅಂದ್ರೆ ಅಪೇಕ್ಷಿಕಾಮೃತತ್ವವಾದ ಬ್ರಹ್ಮಲೋಕವನ್ನು ಹೊಂತಾನೆ. ಅಲ್ಲಿ ಅವನು ಚಿತ್ತಶುದ್ಧಿಯನ್ನು ಹೊಂದಿ ತತ್ವಜ್ಞಾನವನ್ನೇ ಹೊಂದಿಬಿಡ್ತಾನೆ ಅಂತ. ಆದ್ದರಿಂದ ಇದು ಓಂಕಾರೋಪಾಸನೆಯ ಪ್ರಕರಣ. ಅದರಿಂದ ಇಲ್ಲಿ ಬ್ರಹ್ಮ ಸಂಸ್ಥಾ ಅಂದ್ರೆ ಓಂಕಾರ ನಿಷ್ಠನ್ ಹೇಳ್ತೀವಿ. ಅವನಿಗೆ ಅಮೃತತ್ವವನ್ನೇ ಹೇಳ್ತಾ ಇದೆ ಅಂದ್ರೆ ಮುಖ್ಯಾಮೃತತ್ವವನ್ನು ತಗೊಂಡ್ರೆ ತತ್ವಜ್ಞಾನಿ. ತತ್ವಜ್ಞಾನಿಗೆ ಮಾತ್ರ ಅಮೃತತ್ವವೋ.
ಉಳಿದವರೆಲ್ಲರೂ ಅವ್ರು ಯಾವ ಬಟ್ಟೆನಾರು ಧರಿಸಿರ್ಲಿ, ಯಾವ ಆಶ್ರಮದಲ್ಲಾರು ಇರಲಿ, ಅವರು ಆಶ್ರಮ ಧರ್ಮ ಮಾತ್ರ ಸ್ಥಿತರಾಗಿದ್ರೆ ಅವರಿಗೆ ಪುಣ್ಯಲೋಕ ಪ್ರಾಪ್ತಿ ಆಗುತ್ತೆ. ದ್ವಿತೀಯ ಧರ್ಮಸ್ಕಂಧ. ಇದು ಎರಡನೆಯ ಧರ್ಮಸ್ಕಂಧ, ಧರ್ಮದ ಶಾಖೆ, ಧರ್ಮದ ಪ್ರಭೇದ. ಬ್ರಹ್ಮಚಾರಿ ಆಚಾರ್ಯ ಕುಲೆ ವಸ್ತುಂ ಶೀಲಂ ಅಸ್ಯ ಇತಿ ಆಚಾರ್ಯ ಕುಲವಾಸಿ. ಬ್ರಹ್ಮಚಾರಿ ಇನ್ನೊಬ್ಬ ಇದ್ದಾನೆ. ಇವನು ಆಚಾರ್ಯ ಕುಲದಲ್ಲಿಯೇ ವಾಸ ಮಾಡುವ ಸ್ವಭಾವವು ಆಚಾರ್ಯರ ಜೊತೆಗೆ, ಆಚಾರ್ಯ ಕುಲದಲ್ಲಿ ಅಂದ್ರೆ ಯಾವುದೋ ಮನೆಯನ್ನೋ ಅರ್ಥ ಅಲ್ಲ, ಆಚಾರ್ಯರ ಜೊತೆಗೆ ಗುರುಗಳ ಜೊತೆಗೇ ಇರುವಂತಹ ಸ್ವಭಾವವು ಯಾವಾತನಿಗಿದೆಯೋ ಅವನು ಆಚಾರ್ಯ ಕುಲವಾಸಿಯು. ಹಿಂದೆ ಆಚಾರ್ಯ ಕುಲ ನೋಡಿ, ಅವರವ್ರ ಮನೇಲೇ ಇದ್ದು ಬಿಡ್ತಿದ್ರು. ಅಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ಎಲ್ಲರೂ ಇರ್ತಿದ್ರು. ಇದು ನೀವು ಹೇಳ್ತಾ ಇರೋದು ಅಂತ ನೀವು ಅನ್ಬಹುದು. ಆಪಸ್ತಂಭ ಧರ್ಮ ಸೂತ್ರದಲ್ಲಿರೋ ವಿಚಾರ ಏನು ಅಂದ್ರೆ, ಅಂತರ್ಧಿನೇ ಶೂದ್ರಾಯ ಅಂತ ಒಂದು ಸೂತ್ರ ಇದೆ. ಅಂತರ್ಧಿನೇ ಶೂದ್ರಾಯ ಅನ್ನೋ ಸೂತ್ರದಲ್ಲಿ ಯಾವ ಶೂದ್ರನು ಗುರುಗಳ ಜೊತೆಗೇ ಇದ್ದು ಬಿಡುತ್ತಾನೋ ಅಂತ ಒಂದು ವಾಕ್ಯ ತೆಗೆದಿದ್ದಾರೆ. ಅದರಲ್ಲಿ ತೆಕ್ಕೊಂಡು ಈಗೇನಾದ್ರು ಗುರುಗಳ ಜೊತೆಗೆ ಅವನು ಶೂದ್ರನಿದ್ದರೆ, ಅವರ ಮನೆಯಲ್ಲೇ ಇದ್ದು ಬಿಟ್ಟರೆ, ಗುರುಗಳಿಗೆ ಏನಾದರೂ ಆಶೌಚ, ಯಾರೋ ಸತ್ತು ಹೋದ್ರು, ಅವರಿಗೆ ಏನೋ ಒಂದು ಇದು ಬಂತು, ಮೈಲಿಗೆ ಬಂತು ಅಂದ್ರೆ ಆ ಶೂದ್ರನಿಗೂ ಆ ಮೈಲಿಗೆ ಇದೆ, ಅವ್ರ ಜೊತೆಲೇ ಇದ್ದಾನೆ, ಅವ್ರಿಗೆ ಸೇರಿದವನವನು, ಇವರು ಮನೆಯವನ ಹೇಗೋ ಅವನು ಒಬ್ಬ ಹಾಗೇನೆ ಅಂತ. ಇದರಿಂದ ಅಂತರ್ಧಿನೇ ಶೂದ್ರಾಯವ ದದ್ಯಾತ್ ಅನ್ನೋ ಒಂದು ವಾಕ್ಯದಲ್ಲಿ ಇಲ್ಲಿ ಅಂತರ್ಧಿನೇವಾ ಶೂದ್ರಾಯ ಅನ್ನೋ ಒಂದು ಪ್ರಥಮ ಪ್ರಶ್ನೆ ಎಷ್ಟನೇ ಪಟಲ, ಇದು ಎಷ್ಟನೇ ಖಂಡಿಕೆ ಅಂದ್ರೆ ದ್ವಿತೀಯ 3ನೇ ಖಂಡಿಕೆ. ಅದರಲ್ಲಿ 41ನೇ ಇದು ಸೂತ್ರ. ಪ್ರಥಮ ಪ್ರಶ್ನೆ 3ನೇ ಖಂಡಿಕೆ 41ನೇ ಸೂತ್ರ. ಅಂತರ್ಧಿನೇವಾ ಶೂದ್ರಾಯ ಅನ್ನೋ ಇದರಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರಲ್ಲಿ ಯಾರು ಬೇಕಿದ್ರು ಗುರುಗಳ ಜೊತೆಲೇ ಇದ್ದು ಬಿಡೋರು. ನಾವಿಲ್ಲೇ ಬಿಡ್ತೀವಿ. ತುಂಬಾ ಈ ಆಶ್ರಮಗಳನ್ನು ನೋಡಿದ್ರು ನಿಮ್ಗೆ ಹಾಗೆ ಕಾಣುತ್ತೆ. ಬೇರೆ ಬೇರೆ ಆಶ್ರಮಗಳನ್ನು ನೋಡ್ತಾ ನೋಡ್ತಾ ಹೋದ್ರೆ ಅದಕ್ಕೆ ದೇಶ ಸೊತ್ತು ಕೋಶ ಆಗೋದು ಅಂತ. ಬರೀ ಕೋಶದಲ್ಲಿ ಇವೆಲ್ಲ ತೀರ್ಮಾನ ಮಾಡೋಕ್ಕಾಗಲ್ಲ. ಅವ್ರವರು ನಾನು ತುಂಬಾ ಆಶ್ರಮಗಳನ್ನು ನೋಡಿದ್ದೀನಿ. ದೇಶದಲ್ಲಿ ತುಂಬಾ ಜಾಗ, ಎಲ್ಲ ಸಾಮಾನ್ಯ ಹರಿದ್ವಾರ, ಬದರಿ, ಋಷಿಕೇಶ, ಕೇದಾರ ಎಲ್ಲ ಜಾಗಗಳನ್ನು ನೋಡಿರೋದ್ರಿಂದ ಈ ಕಡೆ ದ್ವಾರಕ ನೋಡಿ ಆಶ್ರಮ ಆರಾಮಾಗಿ ಅಲ್ಲೆಲ್ಲ ಇದ್ದು ಬಿಡ್ತಾರೆ. ಏನು ತಲೆನೇ ಕೆಡ್ಸ್ಕೊಂಡಿರಲ್ಲ ಪ್ರಪಂಚಕ್ಕೆ, ಇದ್ದು ಬಿಡ್ತಾರೆ ಅವರಲ್ಲೇ. ಅಂದ್ರಿಂದ ಆಚಾರ್ಯ ಕುಲದಲ್ಲಿ ಇರುವಂತಹ ಬ್ರಹ್ಮಚಾರಿ ಯಾರಿದ್ದಾನೆ, ಆಚಾರ್ಯರ ಜೊತೆಗೆ ಇದ್ದು ಬಿಡುವವನು, ಅವನನ್ನ ನಾವಿಲ್ಲಿ ಬ್ರಹ್ಮಚಾರಿ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ 2 ತರ ಬರುತ್ತೆ ಬ್ರಹ್ಮಚಾರಿಗಳಲ್ಲಿ ಅಧ್ಯಯನಕ್ಕೋಸ್ಕರ ಇರುವ ಬ್ರಹ್ಮಚಾರಿಗಳು ಬೇರೆ. ಅವರು ಗುರುಗಳ ಹತ್ರ ಅಧ್ಯಯನ ಮುಗಿಸ್ಕೋತಾರೆ, ಹೊರಟೋಗ್ತಾರೆ. ಅವರು ಮನೆಗೆ ಹೋಗಿ ಅವರು ಅಪ್ಪ ಅಮ್ಮನ ಜೊತೆ ಇರಬೇಕು, ಮದುವೆ ಮಾಡ್ಕೋಬೇಕು, ಗೃಹಸ್ಥ ಧರ್ಮವನ್ನು ಅಪೇಕ್ಷೆ ಪಡುವಂತಹವರು ಅವರು ಹೊರಟೋಗ್ತಾರೆ. ಇನ್ನು ಅವನೆಲ್ಲ ನಾವಿಲ್ಲಿ ಹೇಳ್ತಾ ಇರೋದು. ಯಾಕೆಂದ್ರೆ ಪುಣ್ಯಲೋಕದ ಚಿಂತನೆ ಅವನಿಗೆ ಬರೋಲ್ಲ. ಅದನ್ನ ಬರೀತಾರೆ ನೋಡಿ ಇಲ್ಲಿ ಆಚಾರ್ಯರು. ಅತ್ಯಂತಂ ಯಾವಜ್ಜೀವಂ ಆತ್ಮಾನಂ ನಿಯಮೈಃ ಆಚಾರ್ಯಕುಲೇ ಅವಸಾದಯನ್ ಕ್ಷಪಯನ್ ದೇಹಂ ತೃತೀಯೋ ಧರ್ಮಸ್ಕಂಧ. ಇವನು ಇನ್ನೊಬ್ಬ. ಇವನು ಏನು ಅಂದ್ರೆ ಅತ್ಯಂತವಾಗಿ ಅಂದ್ರೆ ಯಾವ ಜೀವಂ, ಈ ಜೀವ ಇರುವವರೆಗೂ ಕೂಡ, ಬದುಕಿರುವವರೆಗೂ ಕೂಡ ತನ್ನನ್ನು ಒಂದಾನೊಂದು ನಿಯಮಗಳಿಂದ, ಅವನು ಸುಮ್ಮನೆ ಆಚಾರ್ಯರ ಕುಲದಲ್ಲಿ ಇರ್ತಾನೆ ಅಂದ್ರೆ ಏನೋ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಇದ್ಬಿಡ್ತಾನೆ ಏನೋ ಅರ್ಥ ಅಲ್ಲ. ಅವನು ನಿಯಮದಿಂದ ಇದ್ದಾನೆ. ತನ್ನ ಯಾವ ನಿಯಮವನ್ನು ಹಾಳು ಮಾಡಿಕೊಳ್ಳದೆ ಸರಿಯಾದ ನಿಯಮಗಳಿಂದ, ಬ್ರಹ್ಮಚಾರಿ ನಿಯಮಗಳನ್ನು ಹೇಳುತ್ತೆ ಶಾಸ್ತ್ರದಲ್ಲಿ, ಆ ನಿಯಮಗಳಿಂದ ಇದ್ದುಕೊಂಡು ಆಚಾರ್ಯ ಕುಲದಲ್ಲಿಯೇ ಈ ದೇಹವನ್ನ ಅವಸಾದ ಏನಂದ್ರೆ ಕ್ಷಪಯನ್, ಸವೆಸಿ ಬಿಡುತ್ತಾನೆ ಅವನು. ಇನ್ನೊಂದು ಚಿಂತನೆನೇ ಇಲ್ಲ ಅವನಿಗೆ. ಅಲ್ಲಿರೋದು ಆ ಸೇವೆಗಳನ್ನು ಮಾಡಿ ಮುಗಿಸೋದು. ಇದು ಈ ರೀತಿಯಾಗಿ ಅವನಿರ್ತಾನೋ ಅವನು ಇನ್ನೊಂದು ಧರ್ಮಸ್ಕಂಧ, ಧರ್ಮದ ಶಾಖೆ, ಧರ್ಮದ ಪ್ರಭೇದ.
ಅತ್ಯಂತಂ ಇತ್ಯಾದಿ ವಿಶೇಷಣಾತ್ ಅತ್ಯಂತಂ ಇತ್ಯಾದಿ ವಿಶೇಷಣಾತ್ ನೈಷ್ಠಿಕಃ ಇತಿ ಗಮ್ಯತೆ. ನೈಷ್ಠಿಕಃ ಇತಿ ಗಮ್ಯತೆ. ಇಲ್ಲಿ ಅತ್ಯಂತವಾಗಿ ಅಂದ್ರೆ ಯಾವ ಜೀವ ಬದುಕಿರುವವರೆಗೂ ಕೂಡ ಗುರುಗಳ ಜೊತೆಯಲ್ಲಿರುತ್ತಾನೆ ಎಂಬ ಶಬ್ದದಿಂದ ಇಲ್ಲಿ ಏನ್ ತಿಳಿದು ಬರುತ್ತೆ ಅಂದ್ರೆ ಏನು, ನೈಷ್ಠಿಕ ಬ್ರಹ್ಮಚಾರಿ ಎಂದು ತಿಳಿದು ಬರುತ್ತದೆ. ಶಾಸ್ತ್ರದಲ್ಲಿ ಉಪಕುರ್ವಾಣ ಬ್ರಹ್ಮಚಾರಿ ಅಂತ ಒಬ್ಬ, ನೈಷ್ಠಿಕ ಬ್ರಹ್ಮಚಾರಿ ಅಂತ ಒಬ್ಬ. ಉಪಕುರ್ವಾಣ ಬ್ರಹ್ಮಚಾರಿ ಅಂದ್ರೆ ಅಧ್ಯಯನಕ್ಕೋಸ್ಕರ ಗುರುಗಳ ಹತ್ತಿರ ಇರುವವನು ಅಂತ. ಅವನಿಗೂ ನಿಯಮಗಳಿದೆ. ಅವನು ಗುರು ಸೇವಾದಿಗಳನ್ನು ಮಾಡಬೇಕು, ಅಧ್ಯಯನ ಮಾಡ್ಕೋಬೇಕು. ಸರಿ, ಅಧ್ಯಯನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಶಾಸ್ತ್ರದಲ್ಲಿ 48 ವರ್ಷ ಮುಖ್ಯ ಪಕ್ಷ ಬ್ರಹ್ಮಚರ್ಯ. 48 ವರ್ಷ ಅದೇನ್ರಿ ಆಗತ್ತೆ? ಮಾಡಿದವರು ಇದ್ದಾರೆ, ಇಲ್ಲ ಅಂತಲ್ಲ. ಶಾಸ್ತ್ರದಲ್ಲಿ ನಿಮಗೆ ಆ ಥರದವರ ವಿಚಾರಗಳನ್ನ ಹೇಳಿದ್ದಾರೆ. ಆ ಉಪಮನ್ಯು, ಉತ್ತಂಕ ಅವರೆಲ್ಲ ಸಾಮಾನ್ಯ ಹಾಗೆ ಇದ್ರು, ಧೌಮ್ಯರ ಶಿಷ್ಯರು. ಸರಿ, 48 ವರ್ಷ ಆಗಲಿಲ್ಲ ಅಂದ್ರೆ 36 ವರ್ಷ ಮಾಡು, 12 ವರ್ಷ ಕಡಿಮೆ ಮಾಡು. ಅದಾಗ್ಲಿಲ್ಲ ಅಂದ್ರೆ 24 ವರ್ಷ ಮಾಡು, ಅದಾಗ್ಲಿಲ್ಲ ಅಂದ್ರೆ 12 ವರ್ಷ ಮಾಡು, ಅದಾಗ್ಲಿಲ್ಲ ಅಂದ್ರೆ 6 ವರ್ಷನಾದ್ರೂ ಮಾಡಬೇಕು. 6 ವರ್ಷದ ನಿಯಮ. ಆದ್ರೆ ಇವರು ಅಪಸ್ತಂಭರು 12 ವರ್ಷವೇ ಮುಖ್ಯ ನಿಯಮ ಅಂತ. ಅಂದ್ರೆ 48 ಆಗ್ಲಿಲ್ಲ ಅಂದ್ರೆ ಕಡಿಮೆ ಮಾಡ್ಕೊಂಬಂದ್ರೆ 6 ವರ್ಷಕ್ಕೆ ಇಳಿಸ್ಬೇಡ, 12 ವರ್ಷ. 6 ವರ್ಷದ ಪಕ್ಷವನ್ನು ಹೇಳಿದ್ದಾರೆ. 6 ವರ್ಷಗಳ ಕಾಲವಾದರೂ ಗುರುಕುಲದಲ್ಲಿದ್ದು ಆ ಗುರುಕುಲದ ನಿಯಮವನ್ನೆಲ್ಲ ಪಾಲಿಸಿ ಅಧ್ಯಯನವನ್ನು ಮಾಡ್ಕೋದಾನೆ. ಅವನು ಉಪಕುರ್ವಾಣ ಬ್ರಹ್ಮಚಾರಿ. ಅವನು ಇಲ್ಲಿ ಪುಣ್ಯಲೋಕದ ವಿಚಾರ ಬಂದಾಗ ಉಪಕುರ್ವಾಣ ಬ್ರಹ್ಮಚಾರಿಗೆ ಪುಣ್ಯ ಪಾಪದ ಚಿಂತನೆ ಬರಬಾರದು. ಅವನು ಅಧ್ಯಯನ. ಉಪನಯನಂ ವಿದ್ಯಾರ್ಥಸ್ಯ ಶ್ರುತಿತ ಸದ್ಯಸ್ಕಾರ. ವಿದ್ಯೆಗೋಸ್ಕರವಾಗಿ ಉಪನಯನ ಅಂದ್ರೆ ಗುರುಗಳ ಹತ್ತಿರ ಹೋಗುವುದು ಅಂತ. ಇವತ್ತು ಉಪನಯನ ಅಂತ ದೊಡ್ಡ ಕಾರ್ಯಕ್ರಮ ಮಾಡಕ್ ಬಿಡ್ತಾರೆ, ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ. ಅದಲ್ಲ ಉಪನಯನ. ಏನು ಚಿನ್ನದ ಜನವರ ಹಾಕ್ಬೇಕಾಗಿಲ್ಲ. ಉಪನಯನ ಅಂದ್ರೆ ವಿದ್ಯೆಗೋಸ್ಕರವಾಗಿ ಗುರುಗಳ ಹತ್ತಿರ ಹೋಗುವುದು. ಉಪನಯನಂ ವಿದ್ಯಾರ್ಥಸ್ಯ ಶ್ರುತಿತ ಸಂಸ್ಕಾರ. ಇಲ್ಲೇ ಬರುತ್ತೆ ಮುಂದೆ ಚಾಂದೋಗ್ಯದಲ್ಲಿ. ಶಿಷ್ಯ ಬರ್ತಾನೆ, ಗುರುಗಳೇ ನಾನು ವಿದ್ಯೆಗೋಸ್ಕರ ಬಂದಿದ್ದೀನಿ ಅಂತಾನೆ. ಒಂದ್ ಕಟ್ ಸಮಿತ್ ತಗೊಂಬಾರೋ, ನಿಂಗೆ ಉಪನಯನ ಮಾಡ್ತೀನಿ ಅಂತಾರೆ. ಅಷ್ಟೇ ಉಪನಯನ ಅಂದ್ರೆ ಮುಗದೇ ಹೋಯ್ತು. ಸಮಿಧಮಾಹಾರ ಸೌಮ್ಯ ಉಪತ್ವಾಯ ಅಲ್ಲ ಉಪತ್ವಾನೇಶ್ಯೆ. ನಾನು ನಿನಗೆ ಉಪನಯನ ಮಾಡ್ತೀನಿ ಕಣೋ, ಒಂದ್ ಕಟ್ ಸಮಿತ್ ತಗೊಂಬ ಅಂತ. ಆ ಸಮಿತ್ ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಮುಂಡಕದಲ್ಲಿ ಬಂತಲ್ಲ. ಆ ಸಮಿತ್ ಪಾಣಿಯಾಗಿ ಬಂದು ಗುರುಗಳ ಹತ್ರ, ಗುರುಗಳೇ ನಾನು ವಿದ್ಯೆಗೋಸ್ಕರ ಬಂದಿದ್ದೀನಿ. ವಿದ್ಯೆ ಅಂದ್ರೆ ಬ್ರಹ್ಮವಿದ್ಯೆವರೆಗೂ ವಿದ್ಯೆ. ಇದು ಸಮಿತ್ ರಾಶಿ ಏನ್ ತೋರಿಸ್ತಾ ಇದೆ, ಇದು ಕರ್ಮಗಳ ರಾಶಿ. ನನ್ನ ಕರ್ಮಗಳ ರಾಶಿ ಇದು. ಇದನ್ನು ನಿಮ್ಮ ಪಾದಕ್ಕೆ ಹಾಕ್ತಾ ಇದ್ದೀನಿ. ನನ್ನ ಕರ್ಮವನ್ನೆಲ್ಲ ಕಳಿಸಿ ನನ್ನನ್ನು ನಿಜವಾದ ವಿದ್ಯಾವಂತನನ್ನಾಗಿ ಮಾಡಿ. ವಿದ್ಯೆ ಅನ್ನೋದು ಅಲ್ಲಿವರೆಗೂ ಹೋಗ್ಬೇಕಲ್ಲ. ಇಲ್ಲ, ಹಾಗೆ ಒಪ್ಪಿಸ್ಬಿಟ್ರೆ ಮುಗಿದೋಯ್ತು ಉಪನಯನ. ಉಪನಯನ ಅನ್ನೋದು ವಿದ್ಯೆಗೋಸ್ಕರ ಇರೋ ಕಾರಣನೇ ಹೊರತು ಇವತ್ತು ಏನೋ ದೊಡ್ಡ ಡೌಲು 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 ಅಬಾಬಾಬಾಬಾಬ. ಎಲ್ಲಿ ಮುಖ್ಯ ವಿಚಾರ ಬಿಟ್ಟು ಹೋಗುತ್ತೋ ಅಲ್ಲೆಲ್ಲ ಗೌಣವೇ ದೊಡ್ಡದಾಗ್ಬಿಡುತ್ತೆ. ಮುಖ್ಯರಾದವ್ರಿಗೆ ಬೆಲೆ ಇಲ್ಲ, ಗೌಣರಾದವ್ರಿಗೆ ದೊಡ್ಡ ಬೆಲೆ ಬಂದ್ಬಿಡುತ್ತೆ. ನೆನ್ನೆ ಇಲ್ಲೊಬ್ರು ಹೇಳ್ತಿದ್ರು, ಈಗ ಪುರುಷ ಸೂಕ್ತಕ್ಕೆ ಶುರು ಮಾಡಿದ್ದಾರೆ. ಪುರುಷ ಸೂಕ್ತ ಹೇಳಿಸ್ಕೊಳಕ್ ಶುರು ಮಾಡಿದ್ದಾರೆ. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅವ್ರನ್ನ ವೇದ ಬ್ರಹ್ಮಶ್ರೀ ಅಂತ ಹಾಕಿದೆ. ಪುರುಷ ಸೂಕ್ತನೇ ಕಲ್ತಿಲ್ಲ. ಏನಪ್ಪಾ ವೇದ ಬ್ರಹ್ಮಶ್ರೀ ಶಬ್ದಕ್ಕೆ ಅರ್ಥ ಇಲ್ವಾಗಿದ್ರೆ ಅಧ್ಯಯನವೇ ಬೇಕಾಗಿಲ್ವಾ? ಅದಕ್ಕೆ ನಮ್ಮವರೊಬ್ರು ಹಾಸ್ಯ ಮಾಡ್ತಾ ಇದ್ರು. ನಮ್ಮ ಮತ್ತೂರಲ್ಲೊಬ್ರು, ಅವ್ರು ಒಳ್ಳೆ ಅಧ್ಯಯನ ನಿಷ್ಠರು, ಚೆನ್ನಾಗಿ ಅಧ್ಯಯನ ಮಾಡಿದವರು, ನಿಯಮದಲ್ಲಿರುವಂಥವ್ರು. ಅವ್ರನ್ನ ಯಾರೋ ಒಬ್ರು ಕಾರ್ಯಕ್ರಮಕ್ಕೆ ಏನೋ ಕರೆದಾಗ ನಿಮ್ಮ ವೇದ ಬ್ರಹ್ಮಶ್ರೀ ಅಂತ ಹಾಕ್ತೀವಿ. ಇಲ್ಲಪ್ಪ ನನಗೆ ಹಾಕ್ಬೇಡ, ಅದಕ್ಕೆ ಅಂತ ಬೇಕಾದಷ್ಟು ಜನ ಇದ್ದಾರೆ, ಅದನ್ನು ಹಾಕಿಸ್ಕೊಳ್ಳೋರು ಅವ್ರಿಗೆ ಹಾಕಿ, ನಮಗ ಯೋಗ್ಯತೆ ಇಲ್ಲ. ಯಾಕೆಂದ್ರೆ ಈಗ ಅದು ಆಗದೆ ಇರೋರು ಅದನ್ನೆಲ್ಲ ಹಾಕಿಸ್ಕೊಂಡ್ಮೇಲೆ ಇವ್ರಿಗೆ ಅದು ಬೇಕಾಗಿಲ್ಲ. ಈಗ ಇದು ತಾನೇ ವಿಶೇಷ ಆಗ್ಬೇಕು. ಹಾಕಿಸ್ಕೊಳ್ಳದೆ ಇರೋದೇ ವಿಶೇಷ ಆಗ್ಬೇಕೀಗ. ಅಯ್ಯೋ ಏನೇನೋ ನಡೆದೋಗುತ್ತೆ ಆಗಿ ಸುಮ್ಮನೆ ಇದಾಗಿ ಬಂದಿದ್ದು ಅಂದ್ರೆ ಮುಖ್ಯ ವಿಚಾರ ಅಲ್ಲ. ಇಲ್ಲಿ ನೈಷ್ಠಿಕನ ಇಲ್ಲಿ ಯಾವ ಜೀವ ಬದುಕಿರುವವರೆಗೂ ಕೂಡ ಅಲ್ಲಿ 2 ಹೇಳಿದ್ದಾರೆ. ಅವರ ಗುರುಗಳ ಹತ್ತಿರ ಅವನು ಇದು ತಗೋಬೇಕಂತೆ, ಶಪಥ ತಗೋಬೇಕು. ನಮ್ಮ ಗುರುಗಳು ಶಪಥ ಮಾಡಿಸಿದ್ರು, ನೀನು ಇಲ್ಲೇ ಇರೋದಾದ್ರೆ ನೈಷ್ಠಿಕ ವ್ರತವನ್ನು ಸ್ವೀಕಾರ ಮಾಡಬೇಕು. ಅಲ್ಲಿ ಗುರುಗಳ ಸಮಾಧಿ ಹತ್ರ ಹೋಗಿ ನಾನು ಇಲ್ಲೇ ಇರ್ತೀನಿ, ಮದುವೆ ಆಗುವುದಿಲ್ಲ ಅಂತ ಶಪಥ ಮಾಡುವಂತ ಮಾಡ್ಬೇಕಂತ. ಅವರು ಅಗ್ನಿ ಮುಂದೆ ಏನಾದರೂ ಮಾಡಬೇಕು. ಗುರುಗಳನ್ನ ಎದುರಿಗೆ ಇಟ್ಕೊಂಡು ಅಗ್ನಿ ಮುಂದೆ ನಾನಿನ್ನು ಮುಂದೆ ನೈಷ್ಠಿಕ ಬ್ರಹ್ಮಚರ್ಯವನ್ನು ಸ್ವೀಕಾರ ಮಾಡ್ತೀನಿ, ನನಗೆ ಗೃಹಸ್ಥಾಶ್ರಮದ ಅಪೇಕ್ಷೆ ಇಲ್ಲ,
ನೈಷ್ಠಿಕ ವಿದ್ಯೆಯಲ್ಲಿ ಸರಿಯಾಗಿದ್ದು ಇಲ್ಲಿಂದ ಸನ್ಯಾಸಕ್ಕೆ ಹೋಗ್ತೀನಿ ಅಥವಾ ನೈಷ್ಠಿಕನಾಗಿಯೇ ಇದ್ದು ಬಿಡ್ತೀನಿ. ನೈಷ್ಠಿಕ ಬ್ರಹ್ಮಚಾರಿಗೂ ಸನ್ಯಾಸಿಗೂ ತುಂಬ ವ್ಯತ್ಯಾಸ ಇಲ್ವೇ ಇಲ್ಲ, ಸಾಮಾನ್ಯ ಒಂದೇ ಅಂತಲೇ ಹೇಳ್ಬಿಡ್ಬೋದು. ಇವನು ಬೇಕಿದ್ರೆ ಕಾಷಾಯ ವಸ್ತ್ರವನ್ನು ಧರಿಸ್ಕೊಂಡ್ಬಿಡ್ಬೋದು. ಇನ್ನೇನು ಒಂದು ಜಾನುವಾರ ಒಂದಿರುತ್ತೆ ಅಷ್ಟೇ, ಇನ್ನೇನು ಮಾಡಲ್ಲ. ಅದಿನ್ನು ತೆಗ್ದಿಲ್ವಲ್ಲ ಅವನು, ಅದು ತೆಗೆಯೋದು ಇದರಲ್ತಾನೆ. ಅತ್ಯಂತವಾಗಿ ಅಂತ ಹೇಳಿ ವಿಶೇಷಣ ಕೊಟ್ಟಿರೋದ್ರಿಂದ ಇದು ನೈಷ್ಠಿಕನ ವಿಚಾರ ಅಂತ ತಿಳಿದು ಬರುತ್ತೆ. ಉಪಕುರ್ವಾಣಸ್ಯ ಸ್ವಾಧ್ಯಾಯ ಗ್ರಹಣಾರ್ಥತ್ವಾತ್ ನ ಪುಣ್ಯಲೋಕತ್ವಂ ಬ್ರಹ್ಮಚರ್ಯೇಣ. ಇನ್ನು ಉಪಕುರ್ವಾಣ ಬ್ರಹ್ಮಚಾರಿ ಏನಿದ್ದಾನೆ ಅವನು ಸ್ವಾಧ್ಯಾಯಕ್ಕೋಸ್ಕರವಾಗಿ ಅಧ್ಯಯನದ ಗ್ರಹಣೆಗೋಸ್ಕರ ಬಂದಿರೋದವನು. ಚೆನ್ನಾಗಿ ಅಧ್ಯಯನ ಮಾಡ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದಾನೆ. ಅವನು ಗೃಹಸ್ಥಾಶ್ರಮದ ಅಪೇಕ್ಷೆನೂ ಆಗಿರ್ಬೋದು, ನಾನು ಮದುವೆ ಆಗ್ತೀನಿ, ತಪ್ಪಲ್ಲ, ಶಾಸ್ತ್ರದ ಒಂದು ಪ್ರಭೇದವೇ ಅದು ಅಂತ. ಆದ್ದರಿಂದ ಅವನು ಅಧ್ಯಯನ ಗ್ರಹಣಕ್ಕಾಗಿ ಬಂದದ್ದಾದ್ದರಿಂದ ಬ್ರಹ್ಮಚರ್ಯದಿಂದ ಅವನಿಗೆ ಪುಣ್ಯಲೋಕವು ಇಲ್ಲ. ಉಪಕುರ್ವಾಣ ಬ್ರಹ್ಮಚಾರಿ ಏನೋ ಗುರುಕುಲದಲ್ಲಿದ್ದು ಅಧ್ಯಯನ ಮಾಡುವಾಗ ಏನು ನಿಯಮಗಳನ್ನು ಮಾಡಿರ್ತಾನೆ ಅಷ್ಟರಿಂದಲೇ ಅವನಿಗೆ ಪುಣ್ಯಲೋಕದ ಪ್ರಾಪ್ತಿ ಅಂತಲ್ಲ. ಅವನು ಅಧ್ಯಯನಕ್ಕೋಸ್ಕರ ಬಂದಿದ್ದಾನೆ, ಏನೋ ಪಡ್ಕೊಳ್ಳೋಕ್ಕೆ ಅವನೇನೋ ಕೊಡ್ತಾ ಇದ್ದಾನೆ. ಗುರುಗಳ ಸೇವೆ ಮಾಡಿದ್ದೀನಲ್ಲ, ಅಧ್ಯಯನ ಪಡ್ಕೊಂಡಿದೆಯಲ್ಲಯ್ಯ, ಅಷ್ಟೇ ಅದು. ಇನ್ನು ಪುಣ್ಯಲೋಕ ಭಾಗಿಯಾಗಬೇಕು ಬ್ರಹ್ಮಚರ್ಯದಲ್ಲಿದ್ದು ಅಂದ್ರೆ ನೈಷ್ಠಿಕ ಗ್ರಹಣ ಮಾಡು. ಇಲ್ಲ ನಾನು ಪುಣ್ಯಲೋಕ ಭಾಗಿಯಾಗಬೇಕು, ಮದುವೆ ಆಗ್ತೀನಿ, ಮದುವೆ ಆಗು, ಗೃಹಸ್ಥಾಶ್ರಮದ ನಿಯಮಗಳನ್ನು ಪಾಲಿಸು. ಇಲ್ಲ ನಾನು ಬ್ರಹ್ಮಲೋಕಕ್ಕೆ ಹೋಗ್ಬೇಕು, ತಪಸ್ ಮಾಡ್ತೀನಿ, ವಾನಪ್ರಸ್ಥಾಶ್ರಮ ಸ್ವೀಕರಿಸು. ಪುಣ್ಯಲೋಕ ಹೊಂದಬೇಕು, ಸನ್ಯಾಸಾಶ್ರಮದಿಂದ ಪಡ್ಕೋ. ಆಶ್ರಮ ಸನ್ಯಾಸ ಇದೆ, ದಂಡ ಕಮಂಡಲವಾದಿಗಳನ್ನು ಇಟ್ಕೋ, ಯಾವುದಾದ್ರೂ ಒಂದು ನಿಯಮಿತವಾದ ದೇವತಾ ಉಪಾಸನೆಯನ್ನು ಮಾಡು, ಪೂಜೆ ಪುನಸ್ಕಾರ ಮಾಡು. ಪೂಜೆ ಪುನಸ್ಕಾರ ಮಾಡೋದೇ ಆದ್ರೆ ಕರ್ಮ, ಅವನಿಗೆ ಶಿಖಾಯಜ್ಞೋಪವಿತ ಇರುತ್ತೆ. ಇದನ್ನ ಇವತ್ತು ಇವ್ರು ಇಟ್ಕೊಂಡಿದ್ದಾರೆ, ಯಾರೋ ಅಯ್ಯಂಗಾರ್ಸ್, ರಾಮಾನುಜೀಯ ಪಂಥದವರು. ಅವರು ಶಿಖಾಯಜ್ಞೋಪವೀತ ಸಹಿತವಾದ ಇದನ್ನ ಇಟ್ಕೊಂಡಿದ್ದಾರೆ, ಸನ್ಯಾಸವನ್ನ. ಅವರು ಪೂಜಾದಿಗಳು ಇದನ್ನೆಲ್ಲ ಮಾಡ್ತಾರೆ, ಅದು ಸರಿ. ಯಾಕೆ ಕರ್ಮ ಮಾಡೋದಕ್ಕೆ ನಿನಗೆ ಶಿಖಾಯಜ್ಞೋಪವೀತ ಇಲ್ದೇನೂ ಕರ್ಮ ಮಾಡ್ಬಿಡ್ತೀಯ, ಅದು ಕರೆಕ್ಟ್. ನೀನು ದಂಡ ಕಮಂಡಲು ಇದನ್ನೆಲ್ಲ ಇಟ್ಕೊಂಡು ಪೂಜಾದಿಗಳನ್ನ ಮಾಡ್ತೀನಿ ಅನ್ನೋದಾದ್ರೆ ಅವಾಗ ನೀನು ಆಶ್ರಮ ಸನ್ಯಾಸವಾಗುತ್ತದು, ಪರಮಹಂಸ ಸನ್ಯಾಸ ಆಗಲ್ಲ. ಪರಮಹಂಸ ಸನ್ಯಾಸಂಗೆ ಅವ್ಯಕ್ತ ಲಿಂಗ ಅವ್ಯಕ್ತಾಚಾರ, ಅವನಿಗೆ ಯಾವ ಇದು ಇಲ್ಲ. ಅವನು ಯಾರು ತನ್ನ ಯಾವ ರೀತಿಯಲ್ಲೂ ತೋರಿಸ್ಕೋಬಾರ್ದು ಅಂತಲೇನೆ. ನಾನು ನನ್ನನ್ನು ಬ್ರಾಹ್ಮಣ ಅಂತ ತೋರಿಸ್ಕೋಬಾರ್ದು, ಕ್ಷತ್ರಿಯ ಅಂತ ತೋರಿಸ್ಕೋಬಾರ್ದು, ಏನೂ ತೋರಿಸ್ಕೋಬಾರ್ದು. ಏನ ಅಂಧವತ್ ಜಡವಚ್ಚಾಪಿ ಮೂಕವಚ್ಚ ಮಹೀಂಚರೇತ್. ಅಂಧರು, ಜಡರು, ಮೂಕ ಪ್ರಾಣಿಗಳು ಓಡಾಡ್ತಾ ಇರುತ್ತಲ್ವ, ಹಾಗೆ ಓಡಾಡ್ತಾ ಇರ್ತಾನೆ ಅಷ್ಟೇ. ಅವನ ನಿನ್ಗೊತ್ತೂ ಆಗಲ್ಲ. ಅವನ್ನ ನೋಡಿದ್ರೆ ಅಯ್ಯೋ ಯಾವ ಹುಚ್ಚ ಅಂತ ಅನ್ಕೋಬೇಕಷ್ಟೆ, ಹಾಗಿದ್ದು ಬಿಡ್ತಾರೆ. ಅವರು ಹುಚ್ಚರೆಲ್ಲರೂ ಅವರು ಅಂತ ಹೇಳ್ತಾ ಇಲ್ಲ ನಾವು, ಅವನು ಹುಚ್ಚ ಅಂತೆ ತೋರು ಬರ್ತಾನೆ ಅಂತ ಹೇಳ್ತಾ ಇರೋದು. ಜಗತ್ತಲ್ಲಿರೋ ಹುಚ್ಚರನ್ನೆಲ್ಲ ಅವಧೂತರು ಅಂತ ಹೇಳ್ತಾ ಇಲ್ಲ, ಆ ತಪ್ಪು ಮಾತ್ರ ಬರಬಾರ್ದು. ನೋಡಿ, ನಮ್ಮ ಆಪಸ್ತಂಭ ಧರ್ಮಸೂತ್ರದಲ್ಲಿ ನ ಬ್ರಹ್ಮಚಾರಿಣೋ ವಿದ್ಯಾರ್ಥಸ್ಯ ಪರೋಪವಾಸೋ ಅಸ್ತಿ ಅಂತ ಒಂದು ವಾಕ್ಯ ಇದೆ. ಈ ಬ್ರಹ್ಮಚಾರಿಯು ವಿದ್ಯೆಗೋಸ್ಕರ ಬಂದಿದ್ದಾನಲ್ಲ, ವಿದ್ಯೆಯನ್ನ ಗ್ರಹಣ ಮಾಡುವ ಬುದ್ಧಿಯಿಂದಲೇ ಅವನ್ನೆಲ್ಲಾದ್ನೂ ಮಾಡಬೇಕು. ಆದ್ರೆ ಪುಣ್ಯ ಬರುತ್ತೆ ಅನ್ನೋ ದೃಷ್ಟಿಯಿಂದ ಮಾಡಬಾರ್ದು. ನಾನು ಊಟ ಮಾಡಲ್ಲ, ಯಾಕೆ ಅಂದ್ರೆ ನನಗೆ ವಿದ್ಯೆ ಬೇಕೋ, ಇವತ್ತು ನನಗೆ ಇದನ್ನ ನಾನು ಕಂಠಸ್ಥ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಾನು ಊಟ ಮಾಡಲ್ಲ, ಆ ದೃಷ್ಟಿಯಲ್ಲಿ ಮಾಡು. ನಾನು ಗುರುಗಳ ಸೇವೆ ಮಾಡೋಕ್ಕಾಗಿಲ್ಲ, ಆದ್ರಿಂದ ಊಟ ಮಾಡಲ್ಲ. ನಾನು ಇನ್ನೇನು ಹೀಗೆ ನಾನು ಇವತ್ತು ನಿದ್ದೆ ಮಾಡಲ್ಲ, ಯಾಕೆ ಅಂದ್ರೆ ನನಗೆ ಈ ಅಧ್ಯಯನ ಸರಿಯಾಗಿ ಬರ್ತಾ ಇಲ್ಲ. ನೀನು ಏನನ್ನೇ ಚಿಂತನೆ ಮಾಡಿದ್ರು ಇಲ್ಲಿ ವಿದ್ಯೆಗೋಸ್ಕರನೇ ಚಿಂತನೆ ಮಾಡಬೇಕು. ವಿದ್ಯಾರ್ಥಿ ಅಂದ್ರೇನು, ವಿದ್ಯೆಯ ಅರ್ಥಿ ವಿದ್ಯಾರ್ಥಿ. ಆಕ್ಚುಲಿ ಅದೇ ಅವನ ಸ್ವಭಾವವಾಗಿರ್ಬೇಕು. ಈಗ ಬ್ರಹ್ಮಚಾರಿ ಅಂದ್ರೆ ಆ ಬ್ರಹ್ಮದಲ್ಲಿಯೇ ಚರಿಸುವಂತಹ ಸ್ವಭಾವ, ಅದು ಬ್ರಹ್ಮಚರ್ಯ ಚರಿಸೋದು ಅಂದ್ರೆ ಬ್ರಹ್ಮಾನವಾಗ ವೇದಗಳು, ಆ ನಿಯಮಗಳು, ಆಚಾರ್ಯ ಕುಲದಲ್ಲಿ ನಿಯಮಗಳು ಅದೆಲ್ಲವನ್ನೂ ಸೇರಿಸುತ್ತೆ ಬ್ರಹ್ಮಚಾರಿನವಾಗ. ವಿದ್ಯಾರ್ಥಿ ಅಂದ್ರೆ ವಿದ್ಯೆಯನ್ನೇ ಬಯಸೋನಾಗಿರ್ಬೇಕೇ ಹೊರತು ಪುಣ್ಯ ಬರುತ್ತೆ ಅಂತ ಹೇಳಿ ಏನೇನೋ ಮಾಡಕ್ ಹೋಗ್ಬಾರ್ದು. ಅವನು ಪುಣ್ಯದ ಚಿಂತನೆ ಇಲ್ಲಲ್ಲ ನಿನಗೆ. ಸ್ಕೂಲ್ಗೆ ಹೋಗುವಂತ ಮಕ್ಳಿಗೆ ಪುಣ್ಯ ಚಿಂತನೆನಾ? ಪುಣ್ಯ ಚಿಂತನೆ ಆಗ್ಬೇಕು ನಿನಗೆ, ನೀವು ವಿದ್ಯೆಯನ್ನೇ ಬಯಸೋನಾಗಿರ್ಬೇಕು, ಗೊತ್ತಾಯ್ತಾ? ಇನ್ನು ಪುಣ್ಯದ ಚಿಂತನೆ ಮಾಡೋ ಬ್ರಹ್ಮಚಾರಿ ಆಗೋದಾದ್ರೆ ನೀನು ನೈಷ್ಠಿಕ ಬ್ರಹ್ಮಚಾರಿ ಆಗ್ಬೇಕು. ಅಂತ ನೋಡಿ, ನಮ್ಮ ಧರ್ಮಸೂತ್ರದಲ್ಲೂ ಇದೆ. ಸರ್ವ ಏತೆ ತ್ರಯೋಪಿ ಆಶ್ರಮಿಣಃ ಯಥೋಕ್ತೈಃ ಧರ್ಮೈಃ ಪುಣ್ಯಲೋಕಾ ಭವಂತಿ. ಈ ಎಲ್ಲ ಆಶ್ರಮಿಗಳು 3 ಜನ ಆಶ್ರಮಿಗಳು, 3 ಜನ ಅಂತ ಹೇಳ್ತಾ ಇದ್ದೀವಿ. ಅದರಲ್ಲಿ
ಆ ಸನ್ಯಾಸವನ್ನು ಸೇರಿಸ್ಬಿಟ್ರಲ್ಲ ಒಂದರಲ್ಲಿ ಪರಿವರಾಡ್ವ ಅಂತ ಹೇಳಿ ಆ 3 ಜನರು ಕೂಡ ಮೇಲೆ ಹೇಳಿದ್ದಾರೆ. ಯಾಕೆಂದ್ರೆ ಇವತ್ತಿನ ಕಾಲಕ್ಕಂತೂ ವಾನಪ್ರಸ್ಥಾಶ್ರಮ ಇಲ್ವೇ ಇಲ್ಲ. ನೀವು 3 ಅಂತಲೇ ತಗೋಬೇಕು. ಈಗ ಸನ್ಯಾಸಿಯನ್ನೇ ತಗೋಬೇಕು, ಆಶ್ರಮ ಸನ್ಯಾಸಿ ಅಂತ. ಹಾಗೆ ಈ ಮೇಲೆ ಹೇಳಿದ ಎಲ್ಲರೂ ಕೂಡ ಆಶ್ರಮಿಗಳು ಮೇಲೆ ಹೇಳಿದ ಧರ್ಮಗಳಿಂದ ಅವರವರಿಗೆ ಒಂದು ಧರ್ಮ ಹೇಳಿದೀವಲ್ಲ ನಾವು, ಅದರಿಂದ ಅವರು ಪುಣ್ಯಲೋಕವನ್ನ ಉಳ್ಳವರಾಗ್ತಾರೆ. ಪುಣ್ಯಲೋಕ ಅಂದ್ರೆ ಎಲ್ಲಿವರೆಗೆ ಅಂದ್ರೆ ಬ್ರಹ್ಮಲೋಕದವರೆಗೂ ಹೋಗುತ್ತಿದ್ದು. ಅವರವರು ಹಾಕಿರುವ ಟೈಮು, ಎಷ್ಟು ಕಾಲ ಇದನ್ನು ಮಾಡಿದ್ದಾರೆ, ಎಷ್ಟು ಪ್ರೇಮದಿಂದ ಮಾಡಿದ್ದಾರೆ, ಇದೆಲ್ಲವೂ ಸೇರ್ಕೊಂಡು ಪುಣ್ಯಲೋಕ ಅಂದ್ರೆ ಪಿತೃಲೋಕದಿಂದ ಹಿಡಿದು ಬ್ರಹ್ಮಲೋಕದವರೆಗೂ ಹೋಗುತ್ತಿದ್ದು. ಅಥವಾ ಪುಣ್ಯಲೋಕ ಅನ್ನುವಾಗ ಇಲ್ಲೇ ನೆಕ್ಸ್ಟ್ ಜನ್ಮದಲ್ಲಿ ಉತ್ತಮವಾದ ಜನ್ಮ ಪಡ್ಕೊಳ್ಳೋದು ಅನ್ನೋದ್ರವರೆಗೂ ಹೋಗುತ್ತೆ. ಅಲ್ಲಿಂದಲೂ ತಗೊಳ್ಳಿ. ಪುಣ್ಯಲೋಕಗಳಂದ್ರೆ ಇವತ್ತೇನೆ ಈ ಮನುಷ್ಯ ಲೋಕದಲ್ಲೇ ಕೆಲವ್ರಿಗೆ ಇದೇ ಲೋಕ ಇದೇ ಸಮಯದಲ್ಲಿ ಆನಂದಿಗಳಾಗಿ ಎಷ್ಟು ಚೆನ್ನಾಗಿದೆಯಪ್ಪ ಅಂತಾರೆ. ಇದೇ ದುಃಖವೂ ಆಗಿರ್ಬೋದು. ಅವರವರ ಪುಣ್ಯ ಪಾಪದಿಂದ ತಾನೇ ಅದು. ಇಂದ ಪುಣ್ಯಲೋಕ ಅಂದ್ರೆ ಯಾವುದೋ ಅಂತ ಏನು ಚಿಂತನೆ ಮಾಡಬೇಕಾಗಿಲ್ಲ. ಈ ಲೋಕವೇ ಅವನ ಪುಣ್ಯದಿಂದ ಪುಣ್ಯಮಯವಾಗಿ ಸುಖಮಯವಾಗಿ ಕಾಣ್ತಾ ಇರುತ್ತೆ. ಅವನಿಗೆ ಯಾವ ತೊಂದರೆಗಳು ಇರೋದೇ ಇಲ್ಲ. ನೋಡಿ, ಒಂದೇ ಮನೇಲಿ ಇರೋರ್ಗೆನೆ ಒಬ್ಬರಿಗೆ ವಿಪರೀತ ತೊಂದರೆಗಳು, ಒಬ್ರಿಗೆ ಏನೂ ತೊಂದರೆನೇ ಇಲ್ಲ. ಇದು ಹೇಗಪ್ಪ ಅಂದ್ರೆ ಅವ್ರವ್ರ ಪುಣ್ಯದಿಂದ ಅಂತ ಹೇಳಬೇಕು. ಅದರಿಂದ ಪುಣ್ಯ ಲೋಕತ್ವ ಅನ್ನೋದನ್ನು ಇಷ್ಟು ತೀರ್ಮಾನ ಮಾಡೋಕ್ಕಾಗಲ್ಲ. ಅದು ಒಟ್ಟಿನಲ್ಲಿ ಅತ್ಯಂತ ಸುಖದಾಯಕವಾಗಿರುತ್ತೆ ಅಂತ ಹೇಳ್ಬೋದು. ಎಲ್ಲಿ ಅಂದ್ರೆ ಅವನು ಎಷ್ಟು ಮಾಡಿದಾನೆ ಅನ್ನೋದ್ರ ಮೇಲೆ ಅದನ್ನ ಕರ್ಮಗಳು ತೀರ್ಮಾನ ಮಾಡುತ್ತೀಯ ಹೊರತು ಗಹನ ಕರ್ಮಣೋಗತಿ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ. ಅವಶಿಷ್ಟಸ್ತು ಅನುಕ್ತಃ ಪರಿವ್ರಾಟ್ ತುರೀಯಃ ಬ್ರಹ್ಮ ಸಂಸ್ಥಃ ಬ್ರಹ್ಮಣಿ ಸಮ್ಯಕ್ ಸ್ಥಿತಃ. ಇನ್ನುಳಿದವನು ಒಬ್ಬ ಅನುಕ್ತಃ, ಅವನನ್ನು ಹೇಳಲಿಲ್ಲ, ಯಾರು ಅಂತ ಹೇಳಲಿಲ್ಲ. ಅವನು ಪರಿವ್ರಾಟ್ ಅಂತಲೇ ಹೇಳಬೇಕು, ಸನ್ಯಾಸಿ ಅಂತಲೇ ಹೇಳ್ಬೇಕು ಅವನ್ನ. ಯಾಕೆಂದ್ರೆ ಈಗ ಅವಧೂತರು ಸನ್ಯಾಸಿಗಳು ತಾನೆ. ಶಬ್ದದಿಂದ ಹೇಳುವಾಗ ಪರಿವ್ರಾಜಕನು ವಾಕ್ಯ ಓದಲಿಲ್ಲ. ಓದಲಿಲ್ಲ. ಪುಣ್ಯೋಲೋಕೋ ಯೇಷಾಂತೆ ಇಮೇ ಪುಣ್ಯಲೋಕಾಃ ಆಶ್ರಮಿಣೋ ಭವಂತಿ. ಪುಣ್ಯಲೋಕವು ಯಾರಿಗಿದೆಯೋ ಅಂಥ ಇವರುಗಳು ಪುಣ್ಯಲೋಕರು, ಈ ಆಶ್ರಮಿಗಳು ಅಂತ ಆಗುತ್ತದೆ. ಅವಶಿಷ್ಟಸ್ತು ಉಳಿದವನಾದ್ರೆ ಅನುಕ್ತಃ ಪರಿವ್ರಾಟ್, ಯಾರನ್ನು ಹೇಳಲಿಲ್ವ ನಾವು ಅಂತಹ ಪರಿವ್ರಾಟ್, ಯಾರ ವಿಚಾರವನ್ನು ಹೇಳಕ್ಕೆ ಆಗಲ್ವೋ ಅಂತ. ಅವಧೂತ ಸ್ಥಿರೇನ ಯಾರು ಹೇಳಬೇಕು ಅಂತ. ಅಥವಾ ಪರಿವ್ರಾಟ್ ಅನ್ನುವಾಗ ಓಂಕಾರ ನಿಷ್ಠನಾದ ಸನ್ಯಾಸಿ ತಗೊಳ್ಳಿ. ಪರಮಹಂಸ ಸನ್ಯಾಸಿಯಲ್ಲೂ ಇದೆಯಲ್ಲ. ಈಗ ಯಾರೋ ಒಬ್ಬ ಯಾವುದೇ ಅವ್ಯಕ್ತ ಲಿಂಗ ಅವ್ಯಕ್ತಾಚಾರಗಳನ್ನು ಶುರು ಮಾಡಿದ್ದಾನೆ. ಅವನು ತನ್ನನ್ನು ಯಾವ ಆಶ್ರಮಕ್ಕೂ ಸೇರಿಸ್ಕೊತಾ ಇಲ್ಲ, ಯಾವ ವರ್ಣದ ಚಿಹ್ನೆನೂ ಇಲ್ಲ. ಅವನು ಇನ್ನು ಈಗಿನ ಉಪಾಸನೆಯ ಓಂಕಾರೋಪಾಸನೆ ಶುರು ಮಾಡಿದ್ದಾನೆ ಮಾತ್ರ ಅವಧೂತ ಆಗ್ಬಿಟ್ಟಿರ್ತಾನ? ಇಲ್ಲ. ಆದ್ರೆ ಅವನಿಗೆ ಯಾವುದನ್ನು ತೋರಿಸ್ಕೊಳಕ್ ಇಷ್ಟ ಇಲ್ಲ. ನಾನು ಇಂಥದಕ್ಕೆ ಸೇರಿದವನು ತೋರಿಸ್ಕೊಳಕ್ ಇಷ್ಟ ಇಲ್ಲ ಅಂಥವನು ಅಲ್ಲಿಂದ ಶುರು ಮಾಡ್ಕೊಳ್ಳಿ. ಅದರಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತಲ್ವಾ. ಅಂತಹ ಪರಿವ್ರಾಟನು ನಾಲ್ಕನೆಯವನು, ಅವನು ಬ್ರಹ್ಮದಲ್ಲಿ ಸಮ್ಯಕ್ ಸ್ಥಿತ, ಬ್ರಹ್ಮದಲ್ಲಿ ಸರಿಯಾಗಿ ನೆಲೆ ನಿಂತವನು. ಯಾಕೆ ಅಲ್ಲಿಂದ ಹೇಳ್ತಾ ಇದ್ದೀರಿ, ಇಲ್ಲಿಂದ ಹೇಳ್ತಾ ಇಲ್ವಲ್ಲ? ಇಲ್ಲಿ ಶುರುವಿಂದ ಹೇಳಕ್ಕಾಗಲ್ಲ, ಕೊನೆ ಹೇಳಬಹುದು. ಈಗ ಪುಣ್ಯಲೋಕವು ಎಂದರೆ ಬ್ರಹ್ಮಲೋಕದವರೆಗೆ ಅಂತ ಹೇಳ್ಬೋದು. ಎಲ್ಲಿಂದ ಶುರುವಾಗತ್ತೆ ಕೇಳಿದ್ರೆ ಹೇಳಕ್ಕಾಗಲ್ಲ, ಕೊನೆಯದು ಹೇಳ್ಬಿಡ್ಬಹುದು. ಹಾಗೆ ಬ್ರಹ್ಮದಲ್ಲಿ ಸರಿಯಾಗಿ ನೆಲೆ ನಿಂತವನು ಅನ್ನೋದು ಕೊನೆ ಸ್ಥಿತಿ. ಅದಾಗ್ಲಿಲ್ಲ ಅಂದ್ರೆ ಏನಾಗತ್ತೆ, ಅದಾಗ್ಲಿಲ್ಲ ಅಂದ್ರೆ ಏನಾಗತ್ತೆ ಅಂತ ಹೇಳಿ ಸ್ಟೆಪ್ಗಳು ಆಯಾಯ ಕರ್ಮಗಳು ತೀರ್ಮಾನ ಮಾಡ್ತೀವಿ ಹೊರತು ನಾವಿಲ್ಲಿ ಎಲ್ಲವನ್ನೂ ಹೇಳಕ್ಕಾಗಲ್ಲ. ಕೊನೆ ಸ್ಥಾನ ಹೇಳಬಹುದು. ಸರಿಯಾಗಿ ಅವನು ಬ್ರಹ್ಮ ಸಂಸ್ಥಾನಾದರೆ ಎಂದರೆ ಪ್ರಣವನಿಷ್ಠನಾದರೆ, ಓಂಕಾರ ಉಪಾಸನೆಯಲ್ಲಿ ನೆಲೆ ನಿಂತರೆ, ಅಥವಾ ಅದಕ್ಕೆ ಸಮಾನವಾದ ಯಾವುದಾದ್ರೂ ಉಪಾಸನೆಗಳಿಗೆ ಮುಂದೆ ಬರುತ್ತೆ ಬೇಕಾದಷ್ಟು ದಹರ ವಿದ್ಯೆ, ಶಾಂಡಿಲ್ಯ ವಿದ್ಯೆ ಅಂತ. ಅಂತಹ ಉಪಾಸನೆಯಲ್ಲಿ ನೆಲೆ ನಿಂತು ಚಿತ್ತಶುದ್ಧಿಯನ್ನು ಪಡೆದುಕೊಂಡರೆ ಅವನು ತಲುಪುವ ಕೊನೆಯ ಹಂತ ಯಾವುದು ಅಂದ್ರೆ ಈಗಲೂ ನಾನು ಬ್ರಹ್ಮನೇ ಆಗಿದ್ದೇನೆ ಅಂತ ತಿಳ್ಕೊಳ್ಳೋದು. ಅದಾಗ್ಲಿಲ್ಲ ಅಂದ್ರೆ ಆಗ್ಲಿಲ್ಲ ಅನ್ನೋದಕ್ಕೆ ಬೇಕಾದಷ್ಟಿದೆ ಸ್ಟೆಪ್ಗಳು. ಸಹ ಅಮೃತತ್ವಂ ಪುಣ್ಯಲೋಕ ವಿಲಕ್ಷಣಂ ಅಮರಣ ಭಾವಂ ಆತ್ಯಂತಿಕಂ ಏತಿ. ಅವನು ಸರಿಯಾಗಿ ಬ್ರಹ್ಮದಲ್ಲಿ ನೆಲೆ ನಿಂತವನು ಅಂದ್ರೆ ನಾನು ಈಗಲೂ ಆ ಬ್ರಹ್ಮನೇ ಆಗಿದ್ದೇನೆ ಎಂದು ತಿಳಿದುಕೊಂಡವನು ಅಮೃತತ್ವವನ್ನು ಅಂದ್ರೆ, ಈಗ ಅಮೃತತ್ವವನ್ನು ಮುಖ್ಯಾಮೃತತ್ವ ಮೊದಲೇ ಹೇಳ್ತೀವಿ. ಅದಾಗ್ಲಿಲ್ಲ ಅಂದ್ರೆ ಆಪೇಕ್ಷಿಕ ಅಮೃತತ್ವ ಬರುತ್ತೆ. ಆಪೇಕ್ಷಿಕ ಅಮೃತತ್ವ ಅಂದ್ರೆ ನಮ್ಮಗಳ ದೃಷ್ಟಿಯಿಂದ ಅವರು ಕೋಟಿ 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 ವರ್ಷಗಳವರು ಬರುತ್ತಾರೆ. ನೆನ್ನೆ ಮನುಸ್ಮೃತಿ ಪಾಠ ಹೇಳ್ತಾ ಇದ್ವಲ್ಲ, ಅದರಲ್ಲಿ ಲೆಕ್ಕಾಚಾರ ಬಂತು. ನಮ್ಮಗಳನ್ನು ಇಟ್ಕೊಂಡು ನಮ್ಮ 1 ತಿಂಗಳು ಪಿತೃಲೋಕದ 1 ದಿನ, ನಮ್ಮ 1 ವರ್ಷ ದೇವಲೋಕದ 1 ದಿನ, ಹೀಗೆ ನೋಡ್ಕೊಂಡು
ಆ ಎಷ್ಟೋ ದೇವ ವರ್ಷಗಳು ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು ಅಂತ ಇದರಲ್ಲೂ ಬರುತ್ತೆ. ಅದರ ಪ್ರಕಾರ ನಮ್ಮ 864 ಕೋಟಿ ವರ್ಷಗಳು ಬ್ರಹ್ಮಲೋಕದ ಒಂದು ದಿನ ಅಲ್ಲ, ಒಂದು ದಿನ. 864 ಕೋಟಿ 864 ಕೋಟಿ ವರ್ಷಗಳು ಕಳೆದ್ರೆ ನಮಗೆ ಭೂಲೋಕದಲ್ಲಿ, ಬ್ರಹ್ಮಲೋಕದಲ್ಲಿ ಒಂದು ದಿನ ಕಳೆಯುತ್ತೆ. ಎಷ್ಟು ಲೆಕ್ಕ ಆಯ್ತಾಗ ಊಹೆನೇ ಮಾಡೋಕ್ಕಾಗಲ್ಲ. ಅವ್ರು 100 ವರ್ಷ ಅನ್ನೋದು ಊಹೆನೇ ಮಾಡೋಕ್ಕಾಗಲ್ಲ ಅಂತ. ಆದ್ದರಿಂದ ಆಪೇಕ್ಷಿಕ ಅಮೃತತ್ವ ಆ ದೃಷ್ಟಿಯಲ್ಲಿ ನಮಗೆ ಗೊತ್ತಾಗಲ್ಲ. ನಮಗಿಂತ ತುಂಬಾ ವರ್ಷಗಳು ಬದುಕ್ತಾರೆ, ಆಯುಷ್ಯ ಆರೋಗ್ಯ ಚೆನ್ನಾಗಿರುತ್ತೆ, ಕೇಳಿದ್ದೆಲ್ಲ ಸಿಗುತ್ತೆ, ಇದೆಲ್ಲವೂ ಮೇಲ್ಮೇಲಕ್ಕೆ ಹೋಗುತ್ತೆ ಅಂತ. ಮುಖ್ಯಾಮೃತತ್ವ ಅಮರಣ ಭಾವ, ಹುಟ್ಟು ಸಾವು ಇಲ್ಲದೆ ಇರುವಂತಹ ಸ್ಥಿತಿ. ಅದು ಪುಣ್ಯಲೋಕಕ್ಕೆ ವಿಲಕ್ಷಣವಾದದ್ದು. ಅದು ಹೋಗಿ ಪಡೆಯೋದಲ್ಲ, ಈಗಲೇ ಇಲ್ಲೇ ತಿಳ್ಕೊಳ್ಳೋದು. ಅದು ಆತ್ಯಂತಿಕವಾದದ್ದು, ಅತ್ಯಂತ ಕೊನೆಯ ಸ್ಥಿತಿ. ಅದು ಅದನ್ನ ಹೊಂದುತ್ತಾನೆ. ನಾಪೇಕ್ಷಿಕಂ ದೇವಾದ್ಯಮೃತತ್ವವತ್. ಅವನು ಮುಖ್ಯವಾಗಿ ಬ್ರಹ್ಮ ಸಂಸ್ಥಾ ಅಂತ ಹೇಳ್ತಾ ಇರೋದ್ರಿಂದ ಬ್ರಹ್ಮದಲ್ಲಿ ನೆಲೆ ನಿಂತವನು ಅವನು ಆಪೇಕ್ಷಿಕವಾದ ದೇವಾದಿಗಳ ಅಮೃತತ್ವ ಇದೆಯಲ್ಲ, ನಮಗೆ ಹೋಲಿಸಿಕೊಂಡು ಅಮೃತತ್ವ, ಆ ರಿಲೇಟಿವ್ ಅಮೃತತ್ವವನ್ನು ಅವನೇನು ಹೊಂದೋದಿಲ್ಲ. ಪುಣ್ಯಲೋಕಾತ್ ಪೃಥಕ್ ಅಮೃತತ್ವಸ್ಯ ವಿಭಾಗಕರಣಾತ್. ಯಾಕೆಂದ್ರೆ ಪುಣ್ಯಲೋಕಕ್ಕಿಂತ ಬೇರೆಯಾಗಿ ಆ ಅಮೃತತ್ವವನ್ನ ವಿಭಾಗ ಮಾಡಿಬಿಟ್ಟಿದೆ. ಪುಣ್ಯಲೋಕಕ್ಕಿಂತ ಬೇರೆಯಾಗಿ ಅಮೃತತ್ವವನ್ನ ವಿಭಾಗ ಮಾಡಿರೋದ್ರಿಂದ ಇಲ್ಲಿ ಪುಣ್ಯಲೋಕ ಭವಂತಿ ಬ್ರಹ್ಮ ಸಂಸ್ಥೋ ಅಮೃತತ್ವಮೇತಿ ಅಂತ ಹೇಳಿ ವಿಭಾಗ ಮಾಡಿರೋದ್ರಿಂದ ಬ್ರಹ್ಮ ಸಂಸ್ಥನು ಎಂದರೆ ಬ್ರಹ್ಮದಲ್ಲಿ ಸರಿಯಾಗಿ ನೆಲೆ ನಿಂತವನು ಎಂದರೆ ನಾನೇ ಆ ಪರಬ್ರಹ್ಮನಾಗಿದ್ದೀನಿ ಅಂತ ಹೇಳಿ ತಿಳಿದುಕೊಂಡವನು. ಅಂಥವನು ಖಡಾಖಂಡಿತವಾಗಿ ಅಮರಣ ಭಾವವನ್ನು ಹೊಂತಾನೆ. ಯದಿಚ ಪುಣ್ಯಲೋಕ ಅತಿಶಯ ಮಾತ್ರಂ ಅಮೃತತ್ವಂ ಅಭವಿಷ್ಯತೆ ತತಃ ಪುಣ್ಯಲೋಕತ್ವಾತ್ ವಿಭಕ್ತಂ ನಾವಕ್ಷ್ಯತೆ. ನೋಡಿ, ಈ ಅಭವಿಷ್ಯತೆ ಅವಕ್ಷ್ಯತೆ ಅನ್ನೋದೆಲ್ಲ ರಂಗ್, ಹೀಗಾಗಿದ್ದರೆ ಹಾಗಾಗುತ್ತಿತ್ತು ಹೇಳ್ತೇವಲ್ಲ, ಅದು ಕೊನೆಯ. ಒಂದು ವೇಳೆ ಈ ಅಮೃತತ್ವವು ಕೂಡ ಇಲ್ಲಿ ಹೇಳಿದ ಅಮೃತತ್ವವು ಪುಣ್ಯಲೋಕದ ಒಂದು ಅತಿಶಯ ಮಾತ್ರವೇ ಅಂತ ಆಗಿಬಿಟ್ಟಿದ್ದರೆ, ಅಂದ್ರೆ ಅಪೇಕ್ಷಿಕ ಅಮೃತತ್ವ ಅಂತ ಆಗಿದ್ದರೆ, ಅದು ಕೂಡ ಪುಣ್ಯಲೋಕವೇ ಆಗಿರುವುದರ ಅದು ಒಂದು ಲೋಕ, ಅವನು ಹೋಗಿ ಪಡೆಯುತ್ತಾನೆ, ಅಲ್ಲೊಂದು ಜನ್ಮ ಪಡ್ಕೋಬೇಕು ಅಂತ. ಆದ್ದರಿಂದ ಅದನ್ನು ವಿಭಾಗವಾಗಿ ಹೇಳುತ್ತಿರಲಿಲ್ಲ. ಹಾಗಾಗಿದ್ದರೆ ಹೀಗೆ ಹೇಳುತ್ತಿರಲಿಲ್ಲ. ವಿಭಕ್ತ ಉಪದೇಶಾಚ ಆತ್ಯಂತಿಕಂ ಅಮೃತತ್ವಂ ಇತಿ ಗಮ್ಯತೆ. ವಿಭಾಗವಾಗಿ ಹೇಳಿರುವುದರಿಂದಲೇ ಇದು ಆತ್ಯಂತಿಕವಾದ ಅಮೃತತ್ವ ಎಂದು ತಿಳಿದು ಬರುತ್ತದೆ. ಸರಿ, ಇಲ್ಲಿ ಪ್ರಣವ ನಿಷ್ಠಾ ಅಂತ ಹೇಳ್ತಾ ಇದ್ದೀರಿ ನೀವು. ಪ್ರಣವ ಉಪಾಸನೆಗೆ ಫಲ ಬಂದ್ಬಿಡುತ್ತಾ ಕೇಳಿ. ನೋಡಿ, ಪ್ರಣವ ನಿಷ್ಠಾ ಅಂತ ಹೇಳ್ತಾ ಇದ್ದೀವಿ. ಪ್ರಣವ ನಿಷ್ಠಾ ಎಂದರೆ ಉಪಾಸನೆಗೆ ಇವತ್ತು ಶುರು ಮಾಡಿದಾನಲ್ಲ ಇವನೇ ಪ್ರಣವನಿಷ್ಠ ಅಂತ ಹೇಳ್ಬಿಡ್ತಾರಲ್ಲ, ಹೇಳಲ್ಲ. ಉಪಾಸನೆಯಿಂದ ಅವನು ಆ ದೇವತಾ ಸಾಕ್ಷಾತ್ಕಾರವನ್ನು ಹೊಂದಿಯೋ ಅಥವಾ ಚಿತ್ತಶುದ್ಧಿಯನ್ನು ಹೊಂದಿಯೋ ಆ ಜ್ಞಾನವನ್ನು ಪಡ್ಕೊಂಡವನಿಗೆ ನಾವು ಅಪೇಕ್ಷಿಕವಾದದ್ದಲ್ಲ ಆತ್ಯಂತಿಕವಾದದ್ದು ಅಂತ ಹೇಳ್ತಾ ಇರೋದು ಅಲ್ವಾ. ಅದಾಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದು ತುಂಬಾ ಬಗ್ಗೆ ಚಿಂತನೆ ಮಾಡಬಹುದು. ನಿಜವಾಗಿ ಏನಾಗುತ್ತೆ ಅಂದ್ರೆ ಒಂದೇ, ಅದರ ಬಗ್ಗೆ ವಿಕಲ್ಪಗಳು ಬರಲ್ಲ. ಬ್ರಹ್ಮದಲ್ಲಿ ನೆಲೆ ನಿಂತ ಎಂದರೆ ಅವನು ಅಮರಣ ಭಾವವನ್ನು ಹೊಂದುತ್ತಾನೆ ಅನ್ನೋದು ಸರಿ, ಅಮೃತತ್ವವನ್ನು ಹೊಂದುತ್ತಾನೆ ಸರಿ. ಅದಾಗಲಿಲ್ಲ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋಣ ಏನೇನಾಗತ್ತೆ ಅಂತ. ಹರಿ ಓಂ ಶ್ರೀಕೃಷ್ಣ ಅರ್ಪಣಮಸ್ತು.